ನೋಡಪ್ಪ ಇವನು ಇಡೀ ಜನ್ಮ ಪೂರ್ತಿ ಇಡೀ ಊರಿಗೆ ಶ್ರೀಮಂತ ಆಗಿ ಮೆರೆದ, ಇಡೀ ಊರ್ಗೆನೆ ದೊಡ್ಡ 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 ವ್ಯಕ್ತಿ ತರ ಮೆರೆದ. ಏನಪ್ಪ ತಗೊಂಡೋದು? ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಯ್ತಾ ಇದ್ದಾನೆ. ಯಾವಾಗ ಮನುಷ್ಯ ಅವರ ಮನಸ್ಸನ್ನ ರೀಪ್ರೋಗ್ರಾಮ್ ಮಾಡ್ತಾರೆ, ಆಲ್ರೆಡಿ ಆಗೋಗಿದೆ ಪ್ರೋಗ್ರಾಮ್, ಏನು ಮಾಡೋದಕ್ಕಾಗಲ್ಲ, ನಮ್ಗೆ ಗೊತ್ತಿರಲ್ಲ. ಆದ್ರೆ ಯಾವಾಗ ಅದನ್ನ ರೀಪ್ರೋಗ್ರಾಮ್ ಮಾಡ್ತಾರೆ 100% ಅವ್ರು ಏನು ಅನ್ಕೊಂಡಿದ್ದಾರೆ ಅದ್ರಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ 100% ಸಾಧ್ಯ ಇದೆ ಸರ್. ನನ್ನ ಜೊತೆಗೆ ನನ್ನ ಕಂಪ್ಯಾರಿಸನ್ ಇರ್ಬೇಕು ಹೊರತು ಊರಲ್ಲಿ ಯಾರೋ ಒಬ್ಬರ ಜೊತೆಗೆ ಕಂಪೇರ್ ಮಾಡ್ತಾ ಹೋದ್ರೆ ಅವನ ಸ್ಥಿತಿಯನ್ನ ರೀಚ್ ಆದ ತಕ್ಷಣ ಮತ್ತೆ ಇನ್ನೊಬ್ಬ ಕಾಣಿಸ್ತಾನೆ ನನಗೆ, ಅವನ ಜೊತೆ ಕಾಂಪಿಟೇಷನ್ ಬೀಳ್ತೀನಿ ನಾನು. ಅವನನ್ನ ರೀಚ್ ಆದ್ಮೇಲಿಂದ ಇನ್ನೊಬ್ಬನ ಹತ್ರ ಹೋಗ್ತೀನಿ. ಅಲ್ಲಿವರೆಗೆ ನಮ್ಮ ಮನೇಲೆಲ್ಲ ಫುನರಲ್ ರೆಡಿ ಮಾಡ್ಕೊತಿರ್ತಾರೆ. ಸೊ ಕಾಂಪಿಟೇಷನ್ ಹಿಂದೆ ಹೋಗ್ತಾನೆ ಇದ್ರೆ ಆಗಲ್ಲ. ಕಂಪ್ಯಾರಿಸನ್ ಯಾವತ್ತಿದ್ರು ಸ್ವಂತಿಕೆನಲ್ಲಿರ್ಬೇಕು. ನನಗೆ ಏನ್ ಕಂಪ್ಯಾರಿಸನ್ ಇದೆ ಅನ್ನೋದ್ರ ಮೇಲಿರ್ಬೇಕು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ ಸರ್. ಮುಂದುವರೆದ ಕಂತಿಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈ ಆರಂಭದಲ್ಲೇ ಒಂದು ಪ್ರಶ್ನೆ ಎತ್ಕೊಂಡು ಬಂದಿದ್ದೀನಿ. ಇದು ಮೋಸ್ಟ್ಲಿ ಎಲ್ರಿಗೂ ಆಗಿರುತ್ತೆ, ನನಗೊಬ್ಬನಿಗೆ ಅಂತ ಏನಿಲ್ಲ. ಏನಂತ ಹೇಳಿದ್ರೆ, ನಾವು ಅದನ್ನ ಎಲ್ಲರೂ ಹೇಳ್ತಾರೆ, ನೀನೇನ್ ಅನ್ಕೊಂತೀಯ ಅದು ಆಗ್ತೀಯಾ, ನೀನೇನ್ ಅನ್ಕೊಂತೀಯ ಅದು ಆಗ್ತೀಯಾ ಅಂತ ಪಾಠದಲ್ಲಿ ಕೇಳಿದ್ವಿ. ಎಲ್ರೂ ಹೇಳ್ತಾರೆ ಅಲ್ವಾ? ಹಂಗಾಗುತ್ತಾ ಅಥವಾ ಬೇರೆ ಇನ್ನೇನಾದ್ರೂ ಆಗುತ್ತಾ? ಅಂದ್ರೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನಾವೇನ್ ಮನಸ್ಸೊಳಗಡೆ ಥಿಂಕ್ ಮಾಡ್ತೀವಿ ಅದು ನಿಜ ಜೀವನದಲ್ಲಿ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥದ್ದಕ್ಕೆ. ನೋಡಿ, ಇದಕ್ಕೆ ಒಂದು ಸಣ್ಣದೊಂದು ಶ್ಲೋಕ ಇದೆ. ಓಕೆ, ನಾಟ್ಯಶಾಸ್ತ್ರದಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ 200 BC ನಲ್ಲಿ ಒಬ್ಬರು ಭರತ ಮುನಿ ಅನ್ನುವಂಥವ್ರು ಅದನ್ನ ಬರೆದಿದ್ದು. ಅದಾದ್ಮೇಲಿಂದ ಒಂದು ಅಭಿನಯ ದರ್ಪಣ ಅನ್ನುವಂಥದ್ದಕ್ಕೆ ಸೇದ್ ನಂದಿಕೇಶ್ವರ ಅವರು ತಗೊಂಡ್ ಬರ್ತಾರೆ. ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾಟ್ಯಶಾಸ್ತ್ರ ಗೊತ್ತಿರೋರು ಅಂದ್ರೆ ನಾಟ್ಯ ಮಾಡೋರು ಇದು ಗೊತ್ತಿರುತ್ತೆ. ಅದರಲ್ಲಿ ಯಥೋ ಹಸ್ತ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ ಭಾವಃ, ಯಥೋ ಭಾವಃ ತಥೋ ರಸಃ ಅಂತ. ಅಂದ್ರೆ ಯಥೋ ಹಸ್ತ ತಥೋ ದೃಷ್ಟಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಒಂದು ಭರತನಾಟ್ಯ ಅಥವಾ ಒಂದು ನಾಟ್ಯ ನಡೀತಾ ಇದೆ ಅಂತ ಹೇಳಿದ್ರೆ, ಅವರ ಈ ರೀತಿ ಒಂದು ಪಾಸ್ಚರ್ ಬಂತು ಅಂತ ಹೇಳಿದ್ರೆ, ಅವರ ಹಸ್ತ ಎಲ್ಲೋಯ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಅವ್ರ ಕಣ್ಣುಗಳು ಅಲ್ಲಿಗೆ ಹೋಗುತ್ತೆ. ಸೊ ಸೇಮ್ ವೇ ಅವರ ದೃಷ್ಟಿ ಎಲ್ಲಿ ಹೋಗ್ತಾ ಇದೆ ಅಲ್ಲೇನೆ ಮನ ಅಂದ್ರೆ ಮನಸ್ಸುನು ಅಲ್ಲಿಗೆ ಹೋಗ್ತಾ ಇದೆ. ನೀವು ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮತ್ತೆ ಇವೆಲ್ಲ ನೋಡಿರ್ತೀರಿ. ಮತ್ತೆ ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅಲ್ಲೇನೆ ಭಾವನೆಗಳಿರುತ್ತೆ. ಎಲ್ಲಿ ಭಾವನೆಗಳು ಹೋಗುತ್ತೆ ಅಲ್ಲೇನೆ ರಸ ಅಂದ್ರೆ ಫೀಲಿಂಗ್ಸ್, ಆ ಫೀಲಿಂಗ್ಸ್ ಅರಿಯುತ್ತೆ ಅಂತ ಹೇಳ್ಬಿಟ್ಟು 200 BC ನಲ್ಲೇ ಬರೆದ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ನಿಮ್ಮ ದೃಷ್ಟಿ ಏನಾದ್ರೂ ಪ್ರಾಬ್ಲಮ್ ಸೈಡ್ ಇತ್ತು ಅಂತ ಹೇಳಿದ್ರೆ ನೀವು ಪ್ರಾಬ್ಲಮ್ ನ ಅಟ್ರಾಕ್ಟ್ ಮಾಡ್ತೀರಿ. ನಿಮ್ಮ ದೃಷ್ಟಿ ಏನಾದ್ರೂ ಸೊಲ್ಯೂಷನ್ ಬಗ್ಗೆ ಇತ್ತು ಅಂತ ಇಟ್ಕೊಳ್ಳಿ, ನೀವು ಸೊಲ್ಯೂಷನ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ನಿಮ್ಮ ದೃಷ್ಟಿ ಯಾವ ಕಡೆಗೆ ಹರಿತಾ ಇದೆ ಅನ್ನುವಂಥದ್ದೇ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ನಮ್ಮ ಕ್ಲಾಸ್ಗೆ ಒಬ್ರು ಬಂದಿದ್ರು, ಒಬ್ರು ಲೇಡಿ. ಅವ್ರು ಏನಂತ ಹೇಳಿದ್ರೆ, ಅವ್ರ ಇಡೀ ಜೀವಮಾನ ಪರ್ಯಂತ ಅವರು ಮನಸ್ಸು ಒಳಗಡೆಯಿಂದ ಎಷ್ಟು ರೀತಿನಲ್ಲಿ ನೆಗೆಟಿವಿಟಿಗಳನ್ನ ಅನ್ಕೊಂಡು ತುಂಬ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಅವರು ಫಸ್ಟ್ ಮದುವೆ ಆಗಿದ್ದಾರೆ, ಡಿವೋರ್ಸ್ ಆಯ್ತು ಅವ್ರದ್ದು. ಸೊ ಅಂದ್ರೆ ಮೇ ಬಿ ಅರೌಂಡ್ 22-23 ಇಯರ್ ಮದುವೆ ಆಗಿದ್ದವರು. ಅದಾದ್ಮೇಲಿಂದ ವಾಪಸ್ ಅವ್ರದೇ ಕಮ್ಯುನಿಟಿನಲ್ಲಿ ಇನ್ನು ಚಿಕ್ಕ ಏಜು ನಿನಗೆ ಇಮಿಡಿಯೇಟ್ ಆಗಿ ಮದುವೆ ಆಗ್ಬಿಡಿ ಇನ್ನೊಂದು ಅಂತ ಹೇಳ್ಬಿಟ್ಟು ಇನ್ನೊಂದು ಮದುವೆ ಮಾಡಿದ್ದಾರೆ. ಅದಾಗಿದ್ ಸ್ವಲ್ಪ ದಿನಕ್ಕೆ ಅದನ್ನು ಡಿವೋರ್ಸ್ ಆಗೋಗಿದೆ. ಸೊ ಅದಾದ್ಮೇಲಿಂದ ಈಗ 3ನೇ ಪ್ರಪೋಸಲ್ ಬಂದಿದೆ. ಅದಾದ್ಮೇಲಿಂದ ವಾಪಸ್ ನಮ್ದು ಹಿಂಗೆ ಕ್ಲಾಸ್ ಅಲ್ಲಿ ಈ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರೋದು. ಆ ಸಮಯದಲ್ಲಿ ಅವ್ರು ಕೇಳಿದ್ರು, ಸರ್ ಇದು ನಂದು ಈ ತರ ಸಿಚುವೇಶನ್ ಇದೆ, ನಾನು ನಿಮ್ಗೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಶಿ ಸ್ಟಾರ್ಟೆಡ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್, ಈ ತರ ಎಲ್ಲ ಇದೆ ಅಂತ. ಅದಾದ್ಮೇಲೆ ನಮ್ಗೆ ಗೊತ್ತಾಗಿದ್ದೇನಂತ ಹೇಳಿದ್ರೆ, ಆಕೆ ಪ್ರತಿ ಸಮಯದಲ್ಲೂ ಅದರ ಒಂದು ಡ್ರೀಮ್ ಟೆಕ್ನಿಕ್ ಅಂತ ಹೇಳ್ಕೊಡ್ತೀವಿ ಕ್ಲಾಸಲ್ಲಿ. ಆ ಡ್ರೀಮ್ ಟೆಕ್ನಿಕ್ ನ ಅವ್ರು ಮಾಡಿದಾಗ ಅವ್ರಿಗೆ ಅದು ಅರ್ಥ ಆಗಿದೆ. ಅಂದ್ರೆ ಅವ್ರು ಯಾವಾಗ್ಲೂ ಹೆಂಗ್ ಅನ್ಕೊಳ್ಳೋರು ಅಂತ ಹೇಳಿದ್ರೆ, ಎಲ್ಲೇ ರೀಡಿಂಗ್ಸ್ ಗಳಾಗಿರ್ಲಿ ಏನನ್ನಾಗ್ಲಿ ತುಂಬಾ ಸಣ್ಣ ವಯಸ್ಸಿಂದ ಹೆಂಗ್ ನೋಡ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಇವತ್ತು ಮ್ಯಾಕ್ಸಿಮಮ್ ಡಿವೋರ್ಸ್ ಆಗೋದೆಲ್ಲ ನಮ್ ಕಮ್ಯುನಿಟಿ ಇದ್ದಾರೆ. 100 ಜನ ಮದುವೆ ಆದ್ರೆ 40 ಜನಕ್ಕೆ ಡಿವೋರ್ಸ್ ಆಗುತ್ತಂತೆ. ಯಾರೇ ಮದುವೆ ಆದವರು ಜೊತೆಗಿರಲ್ವಂತೆ. ಇದನ್ನೇ ಪದೇ 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 ಮಾತಾಡಿ 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 ಹೇಳಿ 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 ಅದೇ ಪ್ರಕಾರ ಅವ್ರ ಲೈಫಲ್ಲಿ ನಡೆದೋಗಿದೆ. ಸೇಮ್ ವೇ ಪದೇ 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 ಮನುಷ್ಯ ಏನನ್ನ ನುಡಿತಾನೆ ಅದು ಒಂದು ಲೈಫ್ ಆಗಿರುತ್ತೆ. ಈಗ ನೋಡಿ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಈಗ ಯಾವ್ದಾದ್ರು ಜಾಬ್ ಅಲ್ಲಿ ಇರೋರು
ಅವ್ರಿಗೆ ಇಯರ್ ಎಂಡ್ ಅಲ್ಲಿ ಒಂದು ರೇಟಿಂಗ್ ಅಂತ ಸಿಗುತ್ತೆ. ಹ್ಮ್. ಅವ್ರನ್ನೆಲ್ಲ ಹೋಗ್ಬಿಟ್ಟು ಕೇಳಿ, ರೇಟಿಂಗ್ ಅಲ್ಲ ಗುರು, ಅದು ಚೀಟಿಂಗ್ ಅಂತಾರೆ. ಹ್ಮ್. ಅವ್ರು ಹಂಗ ಅನ್ಕೊಂಡೇನೆ ಆಬ್ವಿಯಸ್ಲಿ ಅವ್ರಿಗೆ ಪ್ರತಿ ಟೈಮ್ ರೇಟಿಂಗ್ ಬಂದಾಗ್ಲೂ ಅವ್ರಿಗೆ ಚೀಪ್ ಆಗಿರುವಂತ ರೇಟಿಂಗ್ ಸಿಗುತ್ತೆ. ಬಿಕಾಸ್ ಅವ್ರ ಮನಸ್ಸಿನ ಒಳಗಡೆ ಏನನ್ನ ಫ್ರೀಕ್ವೆನ್ಸಿನಲ್ಲಿ ಅವರು ವೈಬ್ರೇಟ್ ಮಾಡ್ತಿದ್ದಾರೆ, ಅದೇನೆ ಅವ್ರ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಅದು ಸಿಂಪಲ್ ಅಲ್ವಾ ಸರ್? ಈಗ ಒಂದ್ ಹುಡುಗ ಕ್ಲಾಸ್ ಅಲ್ಲಿ ಫೇಲ್ ಆಗಿದ್ದಾನೆ ಅಂದ್ರೆ ವ್ಯವಸ್ಥೆನೇ ಸರಿ ಇಲ್ಲ, ಶಿಕ್ಷಣವೇ ಸರಿ ಇಲ್ಲ, ಪುಸ್ತಕನೇ ಸರಿ ಇಲ್ಲ, ಮಾಸ್ತರ್ ಸರಿ ಇಲ್ಲ ಅನ್ನುವಂತ ಅದು ಸಹಜ ಅಲ್ವಾ? ಮತ್ತೆ ಅದೇ ಹೇಗೆ ಅನ್ಕೋಬೇಕು ಈಗ ಅವನು? ಅದ ಬಿಟ್ಟು ಹಾಗಾದ್ರಲ್ಲಿ ಈಗ ನೋಡಿ, ಒಬ್ಬ ಫಿನಾನ್ಸ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ, ಹ್ಮ್. ಅವನು ಯಾರು ಒಬ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅವನು ಒಂದೇ ಶಾಲೆನಲ್ಲಿ ಓದ್ ಬಂದಿರ್ತಾನೆ, ಆದ್ರೂ ಅವನ ಜೊತೆ ಇರೋರು ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ. ಇವರು ಅದೇ ಶಾಲೆನಲ್ಲಿ ಓದ್ ಬಂದಿದ್ರು ಇವ್ನು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರಲ್ಲ ಅಂತ ಇಟ್ಕೊಳ್ಳೋಣ. ಏನಕ್ಕೆ ಅಂದ್ರೆ, ನೀವ್ ಯಾರು ಬಿಸ್ನೆಸ್ ಮಾಡ್ತಿರೋರು ಇವ್ರುಗಳನ್ನೆಲ್ಲ ಹೋಗ್ಬಿಟ್ಟು ಕೇಳಿ ನೋಡಿ, ಹೇಗಿದ್ದೀರಿ ಬಿಸ್ನೆಸ್? 6 ಕೇರಳ 3 ಕಿಳಿಯಲ್ಲ ಸರ್. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ಇನ್ನೇನು ಕಾಂಪಿಟೇಷನ್, ಎಲ್ಲಿ ನೋಡಿ ಕಾಂಪಿಟೇಷನ್. ಸಿ, ದ ಮೋರ್ ಅಂಡ್ ಮೋರ್ ನೀವ್ ಯಾವಾಗ ಅದನ್ನೇ ಅಟ್ಟರ್ ಮಾಡ್ತೀವಿ, ಪದೇ ರಿಪೀಟ್ ಆಗಿ ಅದನ್ನೇ ಮಾತಾಡ್ತೀವಿ, ನಿಮ್ ಲೈಫ್ ಅಲ್ಲಿ ಅದೇ ನಡೆಯುತ್ತೆ, ಅದೇ ಮ್ಯಾನಿಫೆಸ್ಟ್ ಆಗುತ್ತೆ. ಅದಕ್ಕೆ ನಾವು ಹೇಳುವಂತದ್ದು, ನೀವು ಒಳ್ಳೇದಾಗ್ಬೇಕು ಅಂತ ಇಟ್ಕೊಂಡಿದ್ರೆ ಒಳ್ಳೆ ಪದಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ನೆಗೆಟಿವ್ ನ ಆಯ್ಕೆ ಮಾಡ್ಕೊಂಡು ಪಾಸಿಟಿವ್ ಆಗಿರ್ಬೇಕು ಅನ್ನೋದು ತಪ್ಪಾಗತ್ತೆ. ಯಾಕಂತ ಹೇಳಿದ್ರೆ, ಒಬ್ಬ ಮನುಷ್ಯ ಜೈ ಶೆಟ್ಟಿ ಅನ್ನೋರು ಒಂದು ಮಾತನ್ನ ಹೇಳ್ತಾರೆ, ಜಸ್ಟ್ ಬಿಕಾಸ್ ಯು ಆರ್ ಬೋರ್ಡ್ ಯು ಹ್ಯಾಂಗ್ ಔಟ್ ವಿತ್ ದ ರಾಂಗ್ ಫ್ರೆಂಡ್ಸ್, ಇಟ್ಸ್ ಆಸ್ ಗುಡ್ ಆಸ್ ಜಸ್ಟ್ ಬಿಕಾಸ್ ಯು ಆರ್ ಹಂಗ್ರಿ ಯು ಆರ್ ಡ್ರಿಂಕಿಂಗ್ ಅ ಪಾಯ್ಸನ್ ಅಂತ. ಅಂದ್ರೆ ಏನೋ ಬೇಜಾರಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೆಟ್ಟ ಮಾತುಗಳನ್ನ ಆಡ್ಕೊಂಡು ಕೆಟ್ಟ ಸಹವಾಸಗಳು ಮಾಡಿದ್ರೆ ಹೊಟ್ಟೆ ಎಸೆಯುತ್ತೆ ಅನ್ನೋ ಕಾರಣಕ್ಕೆ ನಾವು ವಿಷ ಕುಡಿಯಕ್ಕಾಗತ್ತ? ಸೊ ಸೇಮ್ ವೇ ಇದ್ರೊಳಗಡೆ ಅಷ್ಟೇನೆ, ಮನುಷ್ಯ ಮಾತಾಡುವಂತ ಮಾತನ್ನೇನೆ ಅವನ್ ಲೈಫ್ ಅಲ್ಲಿ ಯಾವಾಗ್ಲೂ ನಡೆಯುತ್ತೆ ಸರ್. ಈಗ ನೋಡಿ, ಅಷ್ಟೇ ಅಲ್ಲ, ಈಗ ಯಾರು ಹೋಗ್ಬಿಟ್ಟು ಹೇಗಿದ್ದೀರಾ ಸರ್ ಅಂತ ಹೇಳ್ಬಿಟ್ಟು ಕೇಳಿ, ಅಯ್ಯೋ ಏನ್ ಚಂದನೋ ಬನ್ನಿ ಸರ್ ನಾ ಹೇಳೋದು, ಸಿಗುವಂತದ್ದು ಒಂದು 10 ಸೆಕೆಂಡ್ಸ್ ಇಂದ 20 ಸೆಕೆಂಡ್ಸ್. ನಾ ತುಂಬಾ ಚೆನ್ನಾಗಿದ್ದೀನಿ ಬದುಕಲ್ಲಿ, ತುಂಬಾ ಅದ್ಭುತವಾಗಿದ್ದೀನಿ ಅಂತ ಅಲ್ಲೂ ಹೇಳ್ಬೋದಲ್ವಾ? ಬಿಕಾಸ್ ಎಷ್ಟು ನೀವು ಅದನ್ನ ಪಾಸಿಟಿವ್ ಆಗಿ ಹೇಳ್ತಾ ಹೋಗ್ತೀರಿ, ನೀವು ಅಷ್ಟು ಪಾಸಿಟಿವ್ ಆಗಿರುವಂತದನ್ನ ಅಟ್ರಾಕ್ಟ್ ಮಾಡ್ತೀರಿ. ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಹೋಗ್ತೀವಿ, ಅಷ್ಟೇ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದೇನೆ ಮೇಜರ್ಲಿ ನಮ್ಮ ಮನಸ್ಸಿಗೂ ನಮ್ಮ ಮೈಂಡ್ಗೂ ಇರುವಂತ ಸಂಬಂಧ. ಈ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅನ್ಕೊಂಡ್ಬಿಡ್ತೀವಿ ಅದನ್ನ, ಅದು ಆದ್ರೆ ಆಗುತ್ತಾ ಹೋಗ್ಲಿ? ಪ್ರತಿಯೊಂದು ಆಗುತ್ತೆ ಸರ್. ನಮ್ಮ ಮನಸ್ಸಲ್ಲಿ ಏನ್ ಅನ್ಕೊಳ್ತೀವಿ, ಇನ್ಕ್ಲೂಡಿಂಗ್ ಬಾಡಿ ಮೇಲೆ ಅದು ಪರಿಣಾಮ ಬೀರುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಸೊ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ 1979ನೇ ಇಸ್ವಿನಲ್ಲಿ ಕೌಂಟರ್ ಕ್ಲಾಕ್ ವೈಸ್ ಸ್ಟಡಿ ಅಂತ ಹೇಳಿ, ನೀವು ಇವತ್ತಿಗೂ ಅದು ಅವೈಲಬಲ್ ಇದೆ, ನೋಡ್ಬೋದು, ರಿಸರ್ಚ್ ಪೇಪರ್ಸ್ ಗಳೆಲ್ಲ ಇದೆ. ಅವರೊಂದು ಸ್ಟಡಿನ ಮಾಡ್ತಾರೆ. ಏನಂತ ಹೇಳಿದ್ರೆ, ಅದರಲ್ಲಿ ಡಾಕ್ಟರ್ ಎಲನ್ ಅನ್ನುವಂಥವ್ರು 1959ರಲ್ಲಿ ಯಾರೆಲ್ಲ ರಿಟೈರ್ಡ್ ಆಗಿದ್ರು ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಆ ಲೆವೆಲ್ ವರ್ಗುನುವೆ ಅವ್ರಗಳನ್ನೆಲ್ಲ ಒಂದು ಗ್ರೂಪ್ ಆಗಿ ಮಾಡ್ತಾರೆ. ಅವ್ರನ್ನ ನೆಕ್ಸ್ಟ್ ಒಂದಷ್ಟು ದಿವಸ ಒಂದು ಜಾಗದಲ್ಲಿಟ್ಟು ಎಲ್ಲವನ್ನ ರೀಕ್ರಿಯೇಟ್ ಮಾಡ್ತಾರೆ, ರೆಟ್ರೋ ತರ ಅಂತ. ಅಂದ್ರೆ ಅವಾಗ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಯಾರಾಗಿದ್ರು ಅವರು, ಅವ್ರಗಳ ಬಗ್ಗೆ ಮಾತಾಡೋ ಹಾಗೆ, ಅಲ್ಲಿರುವಂತವ್ರೆಲ್ಲ ಫುಲ್ ಆಗಿನ ಪೇಪರ್ ಗಳನ್ನ ಓದೋ ಹಾಗೆ. ಸೊ ಅವತ್ತಿನ ಸಿಚುವೇಶನ್ಸ್ ಗಳನ್ನ ಮತ್ತೆ ಮರು ಕ್ರಿಯೇಟ್ ಮಾಡ್ತಾರೆ. ಬ್ಯೂಟಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಫ್ಟರ್ ಸಮ್ ಟೈಮ್, ಅಂದ್ರೆ ಟಿವಿ ಶೋಸ್ ಪ್ರತಿಯೊಂದು ಎಲ್ಲ ಅದೇ ತರ ಇರುತ್ತೆ. 15 to 20 days ಆದ ನಂತರ ಮತ್ತೆ ನೋಡಿದಾಗ ಎಷ್ಟೋ ಜನ ಅವರ ವಾಕಿಂಗ್ ಸ್ಟಿಕ್ ಅನ್ನ ಬಿಸಾಕಿದ್ದಾರೆ, ಎಷ್ಟೋ ಜನ ಅವರ ಸ್ಪೆಕ್ಸ್ ಅದನ್ನ ತೆಗೆದಿಟ್ಟಿದ್ದಾರೆ. ಅಂದ್ರೆ ಅವ್ರು ಯಾವಾಗ ನಾನು ಯಂಗ್ ಅಂತ ಹೇಳಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅವರ ಲೈಫ್ ಅಲ್ಲಿ ಆ ಯಂಗ್ನೆಸ್ ಅನ್ನುವಂಥದ್ದು ಬಾಡಿ ರೂಪದಲ್ಲಿ, ಅಂದ್ರೆ ಬಾಡಿ ಒಳಗಡೆ ಅಡಾಪ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು. ಓಹೋ, ಸಬ್ ಕಾನ್ಸಿಯಸ್ ಮೈಂಡ್ ಬಾಡಿಗೆ ಕೂಡ 100% ಪರಿಣಾಮ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಇವಾಗ ಕನ್ನಡಿ ಮುಂದೆ ನಿಂತ್ಕೊಂಡು, ಅಯ್ಯೋ ನನ್ ಜೀವನ ಸರಿ ಇಲ್ಲ, ನಾನ್ ಏನ್ ಮಾಡೋದು, ನನ್ಗೆ ವಯಸ್ಸಾಗಿ ಹೋಗ್ತಾ ಇದೆ ಅನ್ಕೊಂತಾನೆ ಇದ್ರೆ ಅವ್ನ್ ಹಂಗೆ ಆಗ್ತಾನೆ. ಅದನ್ನ ಬಿಟ್ಟು ಅವ್ನ ಮನಸ್ಸಿನ ಮೂಲಕ ಏನನ್ನ ಮಾತಾಡಿಸ್ತಾ ಹೋಗ್ತಾನೆ, ಅದು ಬಾಡಿ ಮೇಲೆ ಪರಿಣಾಮ ಬಿದ್ದೇ ಬೀಳ್ತಾ ಇರುತ್ತೆ. ಈಗ ಸಿಂಪಲ್ ಒಂದು ಎಕ್ಸಾಂಪಲ್ ಇದು, ಬಹಳ ಜನಕ್ಕೂ ಗೊತ್ತಿರುತ್ತೆ. ನೀವು ಇಲ್ಲೇ ಕುತ್ಕೊಂಡು ಸುಮ್ಮನೆ ಒಂದು ನಿಂಬೆ ಹಣ್ಣನ್ನ ನಿಮ್ಮ ನಾಲ್ಗೆ ಮೇಲೆ ಬೀಳ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಏನಾಗುತ್ತೆ? ನೀರು ಬರುತ್ತೆ ಅಲ್ವಾ? ಅಂದ್ರೆ ನೀವು ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಿಮ್ಮ ನಾಲ್ಗೆನಲ್ಲಿ ಸಲೈವಾ ಕ್ರಿಯೇಟ್ ಆಯ್ತು ಅಲ್ವಾ? ಸೊ ನಾವು ಮನಸ್ಸಿನ ಒಳಗಡೆ ಏನನ್ನ ಅನ್ಕೊಳ್ತೀವಿ, ಅದೇ ಪ್ರಕಾರದಲ್ಲಿ ನಮ್ಮ ಬಾಡಿನ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸಿಗೆ ಗೊತ್ತಿದೆ ನಾನು ಏನನ್ನ ಅನ್ಕೊಂಡ್ರೆ ಯಾವ ಕೆಮಿಕಲ್ ನ ರಿಲೀಸ್ ಮಾಡ್ಬೇಕು ಅಂತ.
ನೀವು ಮನಸ್ಸಿನ ಒಳಗಡೆ ಎಷ್ಟೋ ವಿಷಯಗಳನ್ನ ಅನ್ಕೊಂತಾನೆ ಇರ್ತೀರಾ, ಯಾವ್ದನ್ನ ಫೀಲಿಂಗ್ ಇಟ್ ಅನ್ಕೊಳ್ತಿರೋ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕೆಮಿಕಲ್ ನ ಡೆಫಿನೆಟ್ ಆಗಿ ರಿಲೀಸ್ ಮಾಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ನಿಮ್ಮ ಫೈನಾನ್ಷಿಯಲ್ ಲೈಫ್ ನ ಸಹ ಮತ್ತೆ ಸರಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ನೀವು ಒಂದ್ಸಲ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಮನಸ್ಸಿನ ಒಳಗಡೆ ಎಲ್ಲವೂ ಆಚೆ ಕಡೆ ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅದಕ್ಕೆ ನಾವು ಹೇಳುವಂಥದ್ದು ನಿಮ್ಮ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ತುಂಬಾ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಮ್ಮ ಸೆಷನ್ಸ್ ಅಲ್ಲಿ ಬರೋರ್ಗು ನಾವು ಅದನ್ನೇ ಒತ್ಕೊಡುವಂಥದ್ದು. 80% ಬರೀ ಮೈಂಡ್ ಸೆಟ್ ಬಗ್ಗೆನೇ ನಾವು ಮಾತಾಡಿರ್ತೀವಿ, ಸ್ಪಿರಿಚುವಲ್ ಕನೆಕ್ಟ್ ಬಗ್ಗೆನೇ ಮಾತಾಡಿರ್ತೀವಿ. 20% ಅಷ್ಟೇನೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಲೋನ್ ನ ಯಾವ ತರ ಮ್ಯಾನೇಜ್ ಮಾಡಬೇಕು, ಇದರ ಫಿನಾನ್ಸಸ್ ನಾನು ಏನೇ ಟೀಚ್ ಮಾಡಿದ್ರು ಬರೀ ಒಂದು 20% ಅಷ್ಟೇನೆ ಅದು. ಬಟ್ 80% ಅನ್ನುವಂಥದ್ದು ಇಟ್ಸ್ ಪ್ಯೂರ್ಲಿ ಅಬೌಟ್ ದ ಮೈಂಡ್ ಸೆಟ್, ಇಟ್ಸ್ ಪ್ಯೂರ್ಲಿ ಅಬೌಟ್ ದಿ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್. ಅದ್ ಎಷ್ಟು ರೀಪ್ರೋಗ್ರಾಮ್ ಆಗುತ್ತೆ, ನೀವು ಅಷ್ಟು ವೆಲ್ತ್ ಅಲ್ಲಿ ಪ್ರಾಸ್ಪರ್ ಆಗ್ತೀರಿ, ರಿಲೇಶನ್ಶಿಪ್ ಅಲ್ಲಿ ಪ್ರಾಸ್ಪರ್ ಆಗ್ತೀರಿ, ನಿಮ್ಮ ಫಿಸಿಕಲ್ ಹೆಲ್ತ್ ಅಲ್ಲಿಂದ ಆಚೆಗೆ ಮುಂದುವರಿತಾ ಹೋಗುತ್ತೆ, ತುಂಬಾ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಬಟ್ ಹೇಳ್ದಷ್ಟು ಈಸಿ ಅಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸರ್, ಒಂದು ಬಿಸ್ನೆಸ್ ಏನೋ ಮಾಡಿದ್ದೀನಿ, ಎಲ್ಲ ಎಫರ್ಟ್ ಹಾಕಿದ್ದೀನಿ ಸರ್. ನೀವು ಹೇಳ್ದಂಗೆ ವರ್ಷಾನ್ಗಟ್ಲೆ ಕಾದೆ, ಫೈನಾನ್ಸ್ ಇದ್ದೆ, ಬಡ್ಡಿಗೆ ತಂದಿದ್ದೆ, ಕೊನೆಗೆ ನೋಡಿದ್ರೆ ಯಾವುದು ಹಿಡಿಯಲ್ಲ, ಕಂಪ್ಲೀಟ್ ಎಲ್ಲ ಲಾಸ್ ಆಗೋಗಿದೆ ಸರ್. ಈಗಂತೂ ಯಾರ ಮಾತು ಕೇಳೋ ಸ್ಥಿತಿಯಲ್ಲಿ ನಾನು ದೇವರೇ ಕಾಪಾಡಬೇಕು ಅಂತ ಕೂತ್ಬಿಟ್ಟಿದ್ದೀನಿ. ಅಲ್ಲಿಂದ ಮೇಲೆ ಹೇಳೋ ಸ್ಥಿತಿ ಹೇಗೆ ನೋಡಿ? ಈವನ್ ಪ್ರತಿಯೊಬ್ಬ ಎಂಟರ್ಪ್ರಿನಿಯರ್ಸ್ ಗಳಾಗಿರ್ಲಿ, ಪ್ರತಿಯೊಬ್ಬ ಬಿಸ್ನೆಸ್ ಮನ್ ಗಳಾಗಿರ್ಲಿ ಅದನ್ನ ಫೇಸ್ ಮಾಡಿರ್ತಾರೆ. ಅವಾಗ ಎಲ್ರು ಏನ್ ಮಾಡ್ತಾರೆ ಹೇಳಿ, ಹೊಸ ಗುರು, ಹೊಸ ವಿಷಯ, ಹೊಸ ಬುಕ್ಕು ಅಂತ ಹೋಗ್ತಾನೆ ಇರ್ತಾರೆ. ಬಿಕಾಸ್ ಅವ್ರು ಅದನ್ನೇ ಪದೇ 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 ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಸೊಲ್ಯೂಷನ್ ಸಿಗೋದಿಲ್ಲ. ಹಾಗಾಗಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ, ಕುಂಫು ಪಾಂಡಾ 3 ಅಂತ ಒಂದು ಮೂವಿ ಇದೆ, ನೀವು ನೋಡಿರ್ಬೋದು. ಇಟ್ಸ್ ಅನಿಮೇಟೆಡ್ ಮೂವಿ. ಆದ್ರೆ ಎಷ್ಟೋ ಜನ ಒಳ್ಳೊಳ್ಳೆ ಫಿಲಾಸಫರ್ಸ್ ಗಳು, ಸ್ಪಿರಿಚುವಲ್ ಹೈಯೆಸ್ಟ್ ಲೀಡರ್ಸ್ ಗಳು, ಅವ್ರು ಏನನ್ನ ವರ್ಷಾನುಗಟ್ಲೆ ಆದ್ರೂ ಕಮ್ಯುನಿಕೇಟ್ ನ ಈಸಿಯಾಗಿ ಮಾಡಕ್ಕಾಗ್ಲಿಲ್ಲ. ಅದನ್ನ ಮೂವಿನಲ್ಲಿ ತುಂಬಾ ಚೆನ್ನಾಗಿ ಅದನ್ನ ತೋರಿಸಿದ್ದಾರೆ. ಅದ್ರೊಳಗಡೆ ಏನಾಗುತ್ತೆ ಅಂದ್ರೆ, ಪೋ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಇದೆ, ಅದೊಂದು ಅನಿಮೇಷನ್ ಕ್ಯಾರೆಕ್ಟರ್. ಅದು ಪೋ ಒಂದು ಪಾಂಡಾ ಇರುತ್ತೆ. ಅದು ಯಾವಾಗ್ಲೂ ತನ್ನ ಪರ್ಸನಲ್ ಜರ್ನಿನಲ್ಲಿ ಇರುತ್ತೆ. ಆ ಪರ್ಸನಲ್ ಜರ್ನಿ ಏನಂತ ಹೇಳಿದ್ರೆ ತನ್ನನ್ನು ತಾನು ಹುಡುಕೊಳ್ಳುವಂತ ರೀತಿನಲ್ಲಿ ಇರುತ್ತೆ. ಹಂಗ ಅದು ಯಾವಾಗ್ಲೂ ಏನ್ ಮಾಡ್ತಾ ಇರತ್ತೆ ಅಂತ ಹೇಳಿದ್ರೆ, ಅದು ಡ್ರ್ಯಾಗನ್ ವಾರಿಯರ್ ಆಗ್ಬೇಕು ನಾನು ಲೈಫ್ ಅಲ್ಲಿ ಅನ್ನುವಂಥದ್ದು ಅದ್ರ ಮೇಜರ್ ಗುರಿ. ಹಂಗಾಗಿ ಅದು ಎಲ್ಲಾ ತರ ಗುರುಗಳ ಹತ್ರ ಹೋಗ್ತಾ ಇರತ್ತೆ, ಅವ್ರ ಅಪ್ಪನ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಅವ್ರ ಗುರು ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಎಲ್ಲಾ ರೀತಿ ಬಿಹೇವ್ ಮಾಡಿದ್ರು ಅದಕ್ಕೆ ಯಾವ್ದು ವರ್ಕೌಟ್ ಆಗ್ತಾ ಇರೋದಿಲ್ಲ. ಅವಾಗ ಒಬ್ಬ ಗುರುಗಳು ಬಂದ್ಬಿಟ್ಟು ಹೇಳ್ತಾರೆ, ನಿನ್ಗೆ ಇದು ಸಿಗ್ಬೇಕು ಅಂತ ಹೇಳಿದ್ರೆ ಒಂದು ಏನ್ಶಿಯಂಟ್ ಸೀಕ್ರೆಟ್ ಇದೆ, ಅದನ್ನ ನಾವು ಆಲ್ರೆಡಿ ಒಂದು ಬಂಡಲ್ ಮಾಡಿ ಇಟ್ಬಿಟ್ಟಿದೀವಿ, ಅದೊಂದು ಸ್ಕ್ರಾಲ್ ಅಲ್ಲಿ ಇದೆ, ನೀನ್ ಅದನ್ನ ಹೋಗಿ ಹುಡುಕೊಂಡ್ರೆ ನಿನ್ಗೆ ಆ ಸೀಕ್ರೆಟ್ ಸಿಗುತ್ತೆ ಅಂತ. ಈಗ ನಾವೆಲ್ಲರೂ ಎಷ್ಟೋ ಜನ ಇದೆ ಅಲ್ಲ ಹುಡ್ಕೋದು, ಲೈಫ್ ಅಲ್ಲಿ ಏನಾದ್ರು ಒಂದು ಸೀಕ್ರೆಟ್ ಹೇಳ್ಬಿಡಿ ನನಗೆ, ಒಂದೇ ಒಂದು ಸೀಕ್ರೆಟ್ ಹೇಳ್ಬಿಡಿ ಸರ್, ನನ್ನ ಲೈಫ್ ಸೆಟ್ಲ್ ಆಗೋಗ್ಬೇಕು ಅಲ್ವಾ. ಸೊ ಈಗ ತುಂಬಾ ಜನ ಹತ್ರ ಬರೋರ್ಗು ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನಂದ್ರೆ ನಾ ಬಂದ ತಕ್ಷಣ ತಲೆ ಮೇಲೆ ಸುಮ್ನೆ ಹಿಂಗ್ ಕೈ ಇಟ್ಟ ತಕ್ಷಣ ಅವ್ರ ರಪ್ಪ ಅಂತ ಉದ್ದಾರ ಆಗೋಗ್ಬೇಕಂತ. ಸೊ ಆಕ್ಚುಲಿ ಅದೇ ಪ್ರಕಾರ ಇದು ಅದೇ ತರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದಕ್ಕೆ. ಅದಾದ್ಮೇಲಿಂದ ಒಂದ್ಸಲ ಹೀಗೇನೆ ನಾ ಸೀಕ್ರೆಟ್ ಹೆಂಗಾರು ಮಾಡಿ ಹುಡುಕ್ಬೇಕು ಅನ್ನೋಂತ ಕಾರಣಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇಂದ, ತುಂಬಾ ಎಕ್ಸೈಟ್ಮೆಂಟ್ ಇಂದ ಎಲ್ಲಾ ಕಡೆನೂ ಅಪ್ಪೋ ಅನ್ನೋಂಥದ್ದು ಕ್ಯಾರೆಕ್ಟರ್ ಹುಡುಕಕ್ ಸ್ಟಾರ್ಟ್ ಮಾಡುತ್ತೆ. ಅದಾದ್ಮೇಲೆ ಫೈನಲ್ ಆಗಿ ಅದ್ರ ಕೆಲವೊಂದು ರೋಲ್ ಸಿಗುತ್ತೆ. ಸಿಕ್ಕಿದ ತಕ್ಷಣ ಆ ರೋಲ್ ಅನ್ನ ತಗೊಳುತ್ತೆ, ತುಂಬಾ ಎಕ್ಸೈಟ್ ಆಗಿರುತ್ತದು. ಓ ನನಗ್ ಸೀಕ್ರೆಟ್ ಸಿಕ್ಬಿಡ್ತೀವಾಗ. ಅದಾದ್ಮೇಲಿಂದ ಅದನ್ನ ಓಪನ್ ಮಾಡುತ್ತೆ. ಓಪನ್ ಮಾಡಿ ಆ ರೋಲನ್ನ ನೋಡುತ್ತೆ. ಆ ರೋಲನ್ನ ನೋಡಿದ್ರೆ ಅದ್ರೊಳಗಡೆ ಒಂದು ಶೈನಿ ಆಗಿರುವಂತ ರಿಫ್ಲೆಕ್ಟಿವ್ ಪೇಪರ್ ಇರುತ್ತೆ ಅಷ್ಟೇ. ಇದಕ್ಕೆ ತಲೆಗೆಟ್ಟೋಗುತ್ತೆ, ಇದೆಂತ ಕ್ರೇಜಿ ಮಾರ ಇದು. ಸೊ ನಾನ್ ಏನೋ ಸೀಕ್ರೆಟ್ ಹುಡುಕ್ತಾ ಇದ್ದೀನಿ, ಇದ್ಯಾವುದೋ ಒಂದು ತಗಡ ತರ ಐತೆ ನೋಡೋದಿಕ್ಕೆ, ಒಳ್ಳೆ ರಿಫ್ಲೆಕ್ಟಿವ್ ಶೀಟ್ ಐತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹುಡುಕ್ತಾ ಇತ್ತಲ್ಲ. ಅದಾದ್ಮೇಲಿಂದ ಮತ್ತೆ ಅದನ್ನ ಎಸೆಯಕ್ ಹೋಗ್ಬೇಕಾದ್ರೆ ಅದಕ್ಕೆ ಫ್ಲಾಶ್ ಆಗುತ್ತೆ, ಮತ್ತೊಂದ್ಸಲ ನೋಡುತ್ತೆ. ಅದ್ರಲ್ಲಿ ನೋಡಿದ ತಕ್ಷಣ ಅದ್ರ ಮುಖ ಅದ್ರಲ್ಲೇ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದಕ್ಕೆ ಅರ್ಥ ಆಗುತ್ತೆ, ಓ ದ ರಿಯಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಈಸ್ ಯು ಓನ್ಲಿ ಅಂತ. ಸೊ ಅರ್ಥ ಏನು ಅಂತ ಹೇಳಿದ್ರೆ ಅದಕ್ಕೆ ಅದ್ರ ಮುಖನೇ ಕಾಣಿಸ್ತಾ ಇರುತ್ತೆ. ಸೊ ಪ್ರತಿಯೊಬ್ಬ ಸೋತಿರೋರ್ಗು ನಾ ಹೇಳೋದಷ್ಟೇ, ಪ್ರಪಂಚದಲ್ಲಿ ಎಲ್ರು ಗೈಡ್ ಮಾಡ್ಬೋದು ಅಷ್ಟೇ, ಆದ್ರೆ ಹೈಯೆಸ್ಟ್ ಡೆಸ್ಟಿನೇಷನ್ ಕರ್ಕೊಂಡು ಹೋಗಕ್ ಸಾಧ್ಯ ಇರೋದು ನಿಮ್ಮ ಒಳ ಮನಸ್ಸು ಮಾತ್ರ. ಆ ರಿಯಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಥವಾ ರಿಯಲ್ ಸೀಕ್ರೆಟ್ ಏನಂತ ಹೇಳಿದ್ರೆ ನಮಗೆ ನಾವೇನೆ. ಯಾಕಂದ್ರೆ ಬದುಕಿನಲ್ಲಿ ನೋಡಿ ಸರ್, ಇವತ್ತು ಅಮೌಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಅದನ್ನ ತುಂಬಾ ಜನಕ್ಕೆ ಅದನ್ನೇ ಟೀಚ್ ಮಾಡ್ತೀನಿ. ಆಕ್ಚುಲಿ ಅಮೌಂಟ್ ದುಡ್ಡು ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕ್ಲಾಸಸ್ ಅಲ್ಲೆಲ್ಲ, ಹೇಗೆ ಇನ್ವೆಸ್ಟ್ ಮಾಡ್ಬೇಕು, ಹೇಗ್ ದುಡ್ಡು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಆದ್ರೆ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅಟ್ ದ ಸೇಮ್ ಟೈಮ್ ಅಟ್ಯಾಚ್ ಆಗ್ಬಾರ್ದು ಅಂತಾನು ಹೇಳ್ತೀನಿ. ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಾದ್ರೂ ತುಂಬಾ ನೋವಲ್ಲಿ ಇರೋರ್ಗೆ ಇದು ಗೊತ್ತಿರುತ್ತೆ, ಅದು ಯಾರೋ ಅನುಭವಿಸಿ ಮೇಲ್ ಬಂದಿರೋರ್ಗೆ ಗೊತ್ತಿರುತ್ತೆ. ನಿಮ್ಮ ಹತ್ರ ದುಡ್ಡು
ಇಲ್ದೇ ಇದ್ದಾಗ, ಹ್ಮ್ ದುಡ್ಡಿದ್ದಾಗ ಜನಗಳು ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ ಒಂದು ಎಕ್ಸಾಂಪಲ್ ಇದೆ. ಹ್ಮ್ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ಹ್ಮ್ ನೀವು ಎದ್ದು ಹೋದ್ಮೇಲಿಂದ ನೀವಿರ ಕೂತೋಗಿದ್ದ ಜಾಗಕ್ಕೆ ನೀರ್ ಹಾಕ್ತಾರೆ. ಹ್ಮ್ ನಿಮ್ಮ ಹತ್ರ ದುಡ್ಡು ಇತ್ತು ಅಂತ ಹೇಳಿದ್ರೆ ನೀವು ಬರೋ ಜಾಗಕ್ಕೆ ನೀರ್ ಹಾಕ್ಬಿಟ್ಟು ಕರ್ಕೋತಾರೆ. ಎಂತ ಅದ್ಭುತ. ಹ. ಎರಡು ಡಿಫರೆನ್ಸ್ ಇದ್ದಾರೆ. ಹ್ಮ್ ಹಾಗಾಗಿ ಮನುಷ್ಯ ದುಡ್ಡು ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಹ್ಮ್. ಆದ್ರೆ ಅಟ್ ದ ಸೇಮ್ ಟೈಮ್ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಅರ್ಥ ಮಾಡ್ಕೊಂಡು, ಸೆಲ್ಫ್ ರೀತಿನಲ್ಲಿ ಅರ್ಥ ಮಾಡ್ಕೊಂಡು, ಹ್ಮ್. ಅವನ ಒಳಗಿಂದ ಅವನ್ ಏನು, ನನ್ನ ನಿಜವಾಗ್ಲೂ ಸಕ್ಸಸ್ ಎಲ್ಲಿದೆ, ನನ್ನ ಹ್ಮ್. ನಿಜವಾಗ್ಲೂ ಕಾನ್ಫಿಡೆನ್ಸ್ ಎಲ್ಲಿದೆ, ಹ್ಮ್. ನನ್ನ ಒಳಗಡೆಯಿಂದ ಪೀಸ್ ಎಲ್ಲಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡ್ ನಂತರನೇನೆ ಹ್ಮ್ ಅವ್ನ್ ಏನನ್ನೇ ಬಿಲ್ಡ್ ಮಾಡಕ್ ಹೋದ್ರು ಅದು ಈಸಿಯಾಗಿ ಆಗುತ್ತೆ. ಬಿಕಾಸ್ ಸಬ್ ಕಾನ್ಶಿಯಸ್ ಅಲ್ಲೆಲ್ಲ ಎವಿಲ್ ಇಟ್ಕೊಂಡು ಹ್ಮ್ ಅದ್ರೊಳಗಡೆಯಿಂದೆಲ್ಲ ರೂಟ್ ಅಲ್ಲಿ ಎಲ್ಲ ನಾನ್ ಸೆನ್ಸ್ ಇಟ್ಕೊಂಡು ಹೊರಗಡೆ ಏನೇ ಕ್ರಿಯೇಟ್ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಹಾಗಾಗಿ ಮೊದಲು ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ಆಗ್ಬೇಕು, ಅದಾದ ನಂತರ ಎಲ್ಲವೂ ಆಗುತ್ತೆ. ಹಂಗಾಗಿ ನಾನು ಯಾವಾಗ್ಲೂ ಹೇಳುವಂಥದ್ದು, ದ ರಿಯಲ್ ಸೀಕ್ರೆಟ್ ಫಾರ್ ಎನಿಥಿಂಗ್ ಇಟ್ ಈಸ್ ರಿಯಲ್ ಯು ಅಂತ. ಹ್ಮ್ ನಮಗ್ ನಾವೇನೆ, ಅವ್ರಿಗೆ ಅವರೇನೆ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಂಟಿನೇ ಸರ್. ಅವ್ರು ಯಾವಾಗ್ಲೂ ಒಬ್ರೇ ಬರ್ತಾರೆ, ಒಬ್ರೇ ಹೋಗ್ತೀವಿ ಅಲ್ವಾ. ಸೊ ಹಾಗಾಗಿ ಒಂದ್ ಮಾತು ಹೇಳ್ತಾರೆ, ಮಣಿಕರ್ಣಿಕಾ ಅಂತ ಒಂದು ಘಾಟ್ ಇದೆ ಕಾಶಿನಲ್ಲಿ. ಅಲ್ಲಿಗೆ ಹೋಗಿ ಒಂದಷ್ಟು ಕೂತ್ಕೊಂಡಿದ್ರೆ ಸಾಕು, ಒಂಥರ ವೈರಾಗ್ಯ ಬಂದಂಗೆ ಅನ್ಸಿರುತ್ತೆ. ಯಾಕಂದ್ರೆ ಅಲ್ಲಿ ನೂರಾರು ಹೆಣಗಳನ್ನ ನಿಮಿಷಕ್ಕೂ ತರ್ತಾನೆ ಇರ್ತಾರೆ, ಸುಡ್ತಾನೆ ಇರ್ತಾರೆ, ಕೆರೆ ಮಾಡೋದಿಲ್ಲ. ಅಲ್ಲಿ ಹೋದಾಗ ನಮ್ಗೊಂದ್ಸತಿ ಯಾವತ್ತೊಂದಿನ ನಾವು ಇಲ್ಲಿ ಹೋಗೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು, ವಾಟ್ ಎವರ್ ವಿ ಆರ್ ಲಿವಿಂಗ್. ಆ ಕಾನ್ಶಿಯಸ್ನೆಸ್ ನ ಇಟ್ಕೊಂಡುನುವೆ ನಾವ್ ಯಾವಾಗ ಬಿಸ್ನೆಸ್ ನ ಮಾಡ್ತೀವಿ, ನಾವ್ ಯಾವಾಗ ನಮ್ಮ ಮನಸ್ಸನ್ನ ಸರಿ ಮಾಡ್ಕೊಳ್ಳೋ ಟ್ರೈ ಮಾಡ್ತೀವಿ, ಅವಾಗ ಮಾತ್ರ ಎಥಿಕಲ್ ಆಗಿ ಮುಂದುವರಿತೀವಿ. ಹ್ಮ್ ನಾವ್ ಯಾಕಂದ್ರೆ ನಾವು ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ಆಗಿಲ್ಲ, ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಮ್ಗೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಏನ್ ಮಾಡಿದ್ರು ಹೊರಗಡೆ ಅವರು ಸೋತೋಗ್ತಾರೆ. ಹಾಗಾಗಿ ರೀಪ್ರೋಗ್ರಾಮಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಆಯ್ತು. ನೀವ್ ಹೇಳ್ದಂಗೆ ಬರೋಣ. ಎಲ್ಲವೂ ಇದೆ ಸರ್, ನೀವ್ ಹೇಳಿದ ಎಲ್ಲಾ ಕ್ವಾಲಿಟೀಸ್ ಇದೆ. ನೀವು ಎಲ್ಲ ಕೇಳಿರ್ತೀವಿ, ನಾವು ಎಲ್ಲ ಕೇಳಿರ್ತೀವಿ. ಹೇಯ್, ಇವನ್ ಫೇಲ್ಯೂರ್ ಆದ್ನ, ಸಾಧ್ಯನೇ ಇಲ್ಲ ರೀ. ಅದು ಹೆಂಗೆ ಅಂದ್ರೆ ಅಷ್ಟು ಏನ್ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಅಷ್ಟಿದೆ ಅಲ್ವಾ. ಆದ್ರೂ ಕೆಲವೊಬ್ರು ಹಂಗ್ ಸೋತೋಗ್ತಾರಲ್ಲ, ಅದಕ್ಕೇನ್ ಕಾರಣ ಅಂತೀರಿ? ನಮ್ಮ ಕ್ಲಾಸ್ ಒಬ್ರು ಬಂದಿದ್ರು ಸರ್, ಹೆಸರು ಬೇಡ, ಬಿಕಾಸ್ ನಾನು ಯಾವ್ದೇ ಸ್ಟೂಡೆಂಟ್ಸ್ ಗಳ ಹೆಸರನ್ನ ಎಲ್ಲೂ ತಗೊಳ್ಳಲ್ಲ. ಈಸ್ ಅ ವೆರಿ ಗುಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮನ್. ಒಂದು ಹಂತದವ್ರು ಬಂದಿದ್ದಾರೆ, ಆದ್ರೆ ಅವರು ನೆಕ್ಸ್ಟ್ ಲೆವೆಲ್ ಹಂತಕ್ಕೆ ಹೋಗ್ಬೇಕು, ಬಟ್ ಆಗ್ತಾ ಇಲ್ಲ. ಅಲ್ಲೇ ಪ್ರಾಬ್ಲಮ್ ಚಕ್ಕ ಹೋಗಿದೆ. ಇದೊಂದು ಬ್ಯೂಟಿಫುಲ್ ಇನ್ಸಿಡೆಂಟ್, ತುಂಬಾ ಚೆನ್ನಾಗಿದೆ, ಕೇಳ್ಕೊಳ್ಳಿ. ಅಂಡ್ ಅವ್ರಿಗೆ ಬಂದ್ಬಿಟ್ಟು ನನ್ನ ಹತ್ರ ಏನ್ ಹೇಳಿದ್ರು ಅಂದ್ರೆ, ಗುರುಗಳೇ, ನನಗ್ ಗೊತ್ತಿದೆ ನನಗ್ ಟ್ಯಾಲೆಂಟ್ ಇದೆ ಅಂತ, ನನಗ್ ಗೊತ್ತಿದೆ ನನಗೆ ಸ್ಕಿಲ್ ಇದೆ ಅಂತ, ನನಗ್ ಗೊತ್ತಿದೆ ನನಗೆ ಪೊಟೆನ್ಶಿಯಾಲಿಟಿ ಇದೆ ಅಂತ ಹೇಳ್ಬಿಟ್ಟು, ಆದ್ರೆ ನನಗೆ ಗೊತ್ತಿಲ್ಲದೆ ಇರೋ ಒಂದು ಗೋಡೆನೂ ಇದೆ ನನ್ನ ಜೊತೆಗೆ. ನಾನು ಯಾಕೆ ಆ ಗೋಡೆನ ಒಡೆದು ಒಳಗಡೆ ಹೋಗೋದಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಈ ಹಂತದವರೆಗೂ ಬೆಳೆದ್ ಬಿಟ್ಟಿದ್ದೀನಿ. ಆದ್ರೆ ಇಲ್ಲಿಂದ ಆಚೆಗೆ ನಾನು ಮೇಲೆ ಹೋಗ್ಬೇಕು ಅಂತ ಹೇಳಿದ್ರೆ ಏನೋ ತಡಿತಾ ಇದೆ ನನ್ನನ್ನ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಾನು ನಮ್ಮೂರಲ್ಲಿ ಇರೋಂತವ್ರು ಒಬ್ರನ್ನ ಕೇಳಿದೆ, ಅವ್ರು ಯಾರೋ ನಿಮ್ಗೆ ಏನೋ ಮಾಟ ಮಾಡಿಸ್ಬಿಟ್ಟವ್ರೆ ಅಂತ ಹೇಳಿದ್ರು. ನಾನು ಅದನ್ನೂ ಮಾಡಿಸ್ದೆ ಸರ್, ಅದನ್ನೂ ರಿಲೀಸ್ ಮಾಡಿಸ್ದೆ, ಆದ್ರೂ ನಾನು ಬೆಳೆಯಕ್ ಆಗ್ತಲ್ಲ, ಏನ್ ಮಾಡ್ಲಿ ಅಂತ ಹೇಳಿ. ನಾವು ಈ ಕ್ಲಾಸ್ ಅಲ್ಲಿ ಒಂದು ಇನ್ನರ್ ಮೂವಿ ಮೆಥಡ್ ಅಂತ ಹೇಳ್ಬಿಟ್ಟು ಒಂದಿದೆ, ಒಂದು ಟೆಕ್ನಿಕ್ ಇದೆ. ಅಂದ್ರೆ ಅದರಲ್ಲಿ ಸಬ್ ಕಾನ್ಶಿಯಸ್ ರಿಫ್ಲೆಕ್ಷನ್ ರಿಚುವಲ್ ಅಂತ ಕರಿತೀವಿ. ಆ ಟೆಕ್ನಿಕ್ ನ ಅವ್ರಿಗೆ ನಾನು ಟೀಚ್ ಮಾಡಿದೆ. ಅಂದ್ರೆ ನಮ್ಮ ಮೈಂಡ್ ಎಷ್ಟು ಕೇಪಬಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದನ್ನ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ವಿದಿನ್ 1 week ಅಲ್ಲಿ ಅವ್ರ ರಿಸಲ್ಟ್ಸ್ ಬರುತ್ತೆ ಸರ್, ದಿಸ್ ಐ ಕ್ಯಾನ್ ಅಶ್ಯೂರ್. ಆದ್ರೆ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸೀಕ್ರೆಟ್ ನ ಏನಂದ್ರೆ, ನಾವು ಅವ್ರಿಗೆ ಅದನ್ನು ಇನ್ನರ್ ಮೂವಿ ಮೆಥಡ್ ಅನ್ನ ಅದನ್ನು ಹೇಳ್ಕೊಟ್ಟಿದ್ದು. ಅವರು ರಾತ್ರಿ ಮಲಗ್ಬೇಕಾದ್ರೆ ಅವ್ರಿಗೆ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ಅದು ಯಾವ್ದೇ ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ ಗಳನ್ನ ಯಾವ ರೀತಿ ಕಂಡಿಡ್ಕೊಳ್ಬಹುದು ಅನ್ನೋದನ್ನ ಹೇಳ್ಕೊಡ್ತೀವಿ. ಅವ್ರು ಅದೇ ತರ ಟ್ರೈ ಮಾಡಿದಾಗ ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಅದು ಈ ಲೈಫ್ದು, ಪಾಸ್ಟ್ ಲೈಫ್ದು ಅಥವಾ ಇನ್ಯಾವ್ದ ಲೈಫ್ದು ಅಂತಲ್ಲ, ಅವರ ಚೈಲ್ಡ್ಹುಡ್ ಅಲ್ಲಿ ಏನಾಗಿರುತ್ತೆ, ಅವರು ತುಂಬಾ ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವ್ರ ಊರ್ನಲ್ಲಿ ಒಬ್ಬ ಅಂದ್ರೆ ಸ್ವಲ್ಪ ದೊಡ್ಡ ಶ್ರೀಮಂತರು ಅಂತ ಹೇಳ್ಬಿಟ್ಟು, ಆ ಶ್ರೀಮಂತರಾಗಿರುವಂತ ವ್ಯಕ್ತಿ ಮಗ ಹುಟ್ಟಿರ್ತಾರೆ. ಎಲ್ಲ ಆ ಊರ್ನಲ್ಲಿ ಎಲ್ಲ ಮೊದ್ಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿ 2-3 ಕಿಲೋಮೀಟರ್ಗೆ ಒಂದೊಂದು ಸ್ಮಶಾನ ಇರ್ತಾ ಇತ್ತು ಅಲ್ವಾ. ಏನ್ ಜಾಸ್ತಿ ದೂರ ಏನಿರ್ತಾರೆ, ಅದೇ ಊರಿನ ಹೊರಗಡೆ ಆಗ್ತಿತ್ತು. ಇವ್ರು ಮಾಮೂಲಿ ಆ ಸ್ಮಶಾನಕ್ಕೆ ಹೋಗಿದ್ದಾರೆ, ಆಯ್ತಾ. ಸೊ ಆ ಟೈಮಲ್ಲಿ ಎಲ್ಲಾರು ಅಳುವಂತ ಸಿಚುವೇಶನ್ ಆ ತರ ಎಲ್ಲ ಐತಿ. ಯಾಕಂದ್ರೆ ಯಾರೇ ಅಳ್ತಾ ಇದ್ರು ನಮಗೂ ಸಹಜವಾಗಿ ಅಳು ಬರುತ್ತೆ. ಸೊ ಆ ಸಮಯದಲ್ಲಿ ಈ ವ್ಯಕ್ತಿನೂ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು, ಈ ಹುಡುಗ ಆಗಿದ್ದಾಗ. ಅವರು ಅಲ್ಲಿ ಅಳುವಂತ ಸಮಯದಲ್ಲಿ ನಮ್ಮ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಮತ್ತೆ ಎಂಪಥೆಟಿಕ್ ನರ್ವ್ ಸಿಸ್ಟಮ್ಸ್ ಅಂತ ಹೇಳಿ ಇರುತ್ತೆ, ಅದು ಜಾಗೃತ ಆಗುತ್ತೆ ಒಳಗಡೆಯಿಂದ. ಅವಾಗ ನಮ್ ಸಬ್ ಕಾನ್ಶಿಯಸ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ. ನಾವೇನ್ ರಿಪೀಟ್ ಮಾಡ್ತೀವಿ ಅದು ಆಗೋಗುತ್ತೆ ಲೈಫಲ್ಲಿ.
ಆ ಸಮಯದಲ್ಲಿ ಈ ಹುಡುಗ ಅಲ್ಲಿ ನಿಂತಿರ್ಬೇಕಾದ್ರೆ, ಅಂದ್ರೆ ಇವಾಗದು ಡ್ರೀಮ್ ಅಲ್ಲಿ ಕಾಣಿಸಿದ್ದು, ಆ ಹುಡುಗ ಅಲ್ಲಿರ್ಬೇಕಾದ್ರೆ ಆ ಊರ್ನಲ್ಲಿ ಇರುವಂತವ್ರೆಲ್ಲ ಏನಂತ ಮಾತುಗಳು ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿದ್ರೆ, ಹ್ಮ್. ನೋಡಪ್ಪ ಇವನು ಇಡೀ ಜನ್ಮ ಪೂರ್ತಿ ಇಡೀ ಊರ್ಗೆ ಶ್ರೀಮಂತ ಆಗಿ ಮೆರ್ದ, ಹ್ಮ್ ಇಡೀ ಊರ್ಗೆನೆ ದೊಡ್ಡ 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 ವ್ಯಕ್ತಿ ತರ ಮೆರ್ದ, ಹ್ಮ್ ಏನಪ್ಪ ತಗೊಂಡೋದ, ಹ್ಮ್ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಯ್ತಾ ಇದ್ದಾನೆ. ಏನ್ ಮಾಡಿದ್ರು ಅಷ್ಟೇ ಗುರು, ಲೈಫ್ ಅಲ್ಲಿ ಹೋಗ್ಬೇಕಾದ್ರೆ ಕೊನೆಯಲ್ಲಿ ಕಾಲಿದ್ದೇನೆ. ಏನ್ ದುಡ್ಡು ಹಿಂದೆ ಎಲ್ಲ ಯಾಕೆ ಬೀಳ್ಬೇಕು ಅಂತ ಯಾರೋ ಒಬ್ರು ಮಾತಾಡ್ಕೊಂಡಿದ್ದಾರೆ. ಅದು ಇವನು ಆ ಸ್ಟೇಟ್ ಅಲ್ಲಿ ಇದ್ದಿದ್ ಕಾರಣ ಇವನ್ ಮನಸ್ಸೊಳಗಡೆ ಹೊರಟೋಗಿದೆ. ಏನಂದ್ರೆ ನಾನು ಲೈಫ್ ಅಲ್ಲಿ ಒಂದ್ ಹಂತದವರೆಗೂ ಮಾತ್ರ ಬೆಳಿಬೇಕಷ್ಟೇನೆ, ಅದಾದ್ಮೇಲಿಂದ ಬೆಳೆದ್ರು ನಾನು ತಗೊಂಡು ಹೋಗುವಂತದ್ದು ಏನಿಲ್ಲ. ಯಾವಾಗ ಅವನ ಮನಸ್ಸೊಳಗಡೆ ಪ್ರೋಗ್ರಾಮ್ ಆಗೋಗಿತ್ತು, ಆಬ್ವಿಯಸ್ಲಿ ಹೊರಗಡೆ ಕಾಣಿಸಿದ್ದಲ್ಲ, ಅಂದ್ರೆ ಅವನೇನೇ ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅಲ್ಲಿ ಈ ತೊಡಕು. ಅವ್ನು ಹೇಳಿದ್ನಲ್ವಾ ಆ ವ್ಯಕ್ತಿ, ಅಂದ್ರೆ ನನಗೆ ಕಾಣಿಸ್ತಾ ಇರೋ ಒಂದೊಂದು ವಾಲ್ ಇದೆ ಅಂತ ಹೇಳ್ಬಿಟ್ಟು, ಆ ವಾಲ್ ಯಾವುದು ಅಂತ ಹೇಳಿದ್ರೆ ಆ ಬಿಲೀಫ್ ಪ್ರೋಗ್ರಾಮಿಂಗ್. ಸಣ್ಣ ವಯಸ್ಸಲ್ಲಿ ಅದು ಆಗೋಗಿರೋದು. ನಾನು ಇಷ್ಟ ಹಂತ ಆದ್ಮೇಲಿಂದ ಮತ್ತೇನೇ ಬೆಳೆದ್ರೆ ಏನಾಗೋಗುತ್ತೆ, ನಾ ಏನು ತಗೊಂಡೋಗಲ್ಲ, ಮತ್ತೆ ಯಾಕೆ ಬೆಳಿಬೇಕು ಅಂತ ಸಬ್ ಕಾನ್ಶಿಯಸ್ ಒಂದು ಇನ್ವಿಸಿಬಲ್ ಥ್ರೆಡ್ ಅಂತ ಕರಿತೀವಿ, ಅಂದ್ರೆ ಕಾಣಿಸ್ತಾ ಇರೋ ದಾರ ಇಟ್ಕೊಂಡು ಹಿಂದಗಡೆ ಹೇಳ್ದಂಗೆ. ಸೊ ಇದಕ್ಕೆ ಹೋಮ ಹವನ ಇವೆಲ್ಲ ಓಕೆ, ವೈದಿಕದಲ್ಲೆಲ್ಲ ಓಕೆ, ಇವೆಲ್ಲ ಮಾಡ್ಸೋದು ನಿಮ್ ಮನಸ್ಸಿನ ಶಾಂತಿಗೆ ಫೈನ್. ಆದ್ರೆ ಅದಕ್ಕಿಂತ ಮಿಗಿಲಾಗಿ ರೀಪ್ರೋಗ್ರಾಮ್ ಮಾಡ್ಬೇಕಾಗಿರುತ್ತೆ ಮೈಂಡ್ ಅನ್ನು. ಸೊ ಆ ಟೆಕ್ನಿಕ್ ಇನ್ನರ್ ಮೂವಿ ಮೆಥಡ್ ಅನ್ನು ಅವ್ರು ಮಾಡಿ ಆದ ನಂತರ ಬ್ಯೂಟಿಫುಲ್ ಥಿಂಗ್ ಏನಂತ ಹೇಳಿದ್ರೆ ಸರ್, ಇದು ಒಂಥರ ಅವ್ರು ಹೇಳ್ಬೇಕಾದ್ರೆ ಹತ್ಕೊಂಡ್ ಹೇಳಿದ್ರು ಆ ವ್ಯಕ್ತಿ ನಮ್ಮ ಹತ್ರ, ಅಂದ್ರೆ ಇಡೀ ಕ್ಲಾಸಲ್ಲೆಲ್ಲ ಅವ್ರು ಹೇಳಿದ್ರು, ನಾನು ಆಲ್ಮೋಸ್ಟ್ ಅಷ್ಟು ಒಂದು ಹಂತ ಆದ್ಮೇಲಿಂದ ನಾನು ಮುಂದೆ ಬೆಳೆಯಕ್ಕೆ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲಿಂದ ಅಂದ್ರೆ ಆ ಟೆಕ್ನಿಕ್ ಮಾಡಾದ್ಮೇಲೆ ಅವ್ರು ರೀಪ್ರೋಗ್ರಾಮಿಂಗ್ ಹೇಳ್ಕೊಡ್ತೀವಿ. ಅದಾದ ನಂತರ ಆ ವ್ಯಕ್ತಿ ಹೆಂಗ್ ಬೆಳೆಯಕ್ ಸ್ಟಾರ್ಟ್ ಆದ್ರು ಅಂತ ಹೇಳಿದ್ರೆ, ಅವ್ರದ್ದು 2ನೇ ಬ್ರಾಂಚ್ ಓಪನ್ ಆಯ್ತು. ಅದು ಸಹ ಸಕ್ಸಸ್ಫುಲ್ ಆಗಿ ನಡೀತು. ನಮ್ಮ ಮೈಸೂರವರೇನೆ ಈಗ 3ನೇ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಇದೇ ಮಂತ್ 20ನೇ ತಾರೀಕು ಅವ್ರದ್ದು ಓಪನಿಂಗ್ ಇದೆ. ಸೊ ದಿಸ್ ಈಸ್ ವಾಟ್ ದಿ ಮಿರಾಕಲ್ ಹ್ಯಾಪನ್ಸ್ ಇನ್ ದ ಲೈಫ್. ಯಾವಾಗ ಮನುಷ್ಯ ಅವರ ಮನಸ್ಸನ್ನ ರೀಪ್ರೋಗ್ರಾಮ್ ಮಾಡ್ತಾರೆ, ಆಲ್ರೆಡಿ ಆಗೋಗಿದೆ ಪ್ರೋಗ್ರಾಮ್, ಏನು ಮಾಡೋದಕ್ಕಾಗಲ್ಲ, ನಮ್ಗೆ ಗೊತ್ತಿರಲ್ಲ. ಆದ್ರೆ ಯಾವಾಗ ಅದನ್ನ ರೀಪ್ರೋಗ್ರಾಮ್ ಮಾಡ್ತಾರೆ, 100% ಅವ್ರು ಏನ್ ಅನ್ಕೊಂಡಿದ್ದಾರೆ ಅದ್ರ ಸಕ್ಸಸ್ಫುಲ್ ಆಗೋದಕ್ಕೆ 100% ಸಾಧ್ಯ ಇದೆ ಸರ್. ಅವ್ರ ಎಮೋಷನಲ್ ಬ್ಲಾಕ್ಸ್ ನ ತೆಗಿಬೇಕು, ಅವ್ರ ಒಳಗಡೆ ಅನ್ಕೊಂಡಿರುವಂತಹ ಸಬ್ ಕಾನ್ಶಿಯಸ್ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡ್ಬೇಕು, ಅವಾಗ ಮಾತ್ರ ಅವ್ರು ಬೆಳಿತಾರೆ. ಹಾಗಾದ್ರೆ ಇಲ್ಲೊಂದು ಅರ್ಧ ಪ್ರಶ್ನೆ ಅರ್ಧ ಉತ್ತರ ಇದೆ ಅಂತ ಅನ್ಕೊಂತೀನಿ. ಏನು ಅಂತ ಇದ್ರೆ, ಹಂಗಂದ್ರೆ ಈಗ ಆಲ್ರೆಡಿ ಅರ್ಧ ಯಶಸ್ಸು ಸಿಕ್ಕಿತ್ತು ಅವ್ರಿಗೆ ಅಂತ ಅನ್ಕೊಳ್ಳೋಣ, ಮುಂದೆ ಇನ್ನೊಂದು ಅರ್ಧ ಯಶಸ್ಸಿಗೆ ಹೋಗಕ್ ಆಗ್ಲಿಲ್ಲ, ಪ್ರಾಬ್ಲಮ್ ಆಯ್ತು. ಹಾಗಾದ್ರೆ ಇದರಲ್ಲಿ ಯಾವ್ದು ಯಶಸ್ಸು ಅಂತ ತಗೋಬೇಕು? ಯಶಸ್ಸು ಅಂದ್ರೆ ಏನು ಆಕ್ಚುಲಿ? ಸಕ್ಸಸ್ಗೆ ಡೆಫಿನೇಷನ್ ಅಂತಿಲ್ಲ, ಅಂದ್ರೆ ಇದಾದ್ರೇನೆ ಮಾತ್ರ ಸಕ್ಸಸ್ ಅಂತ ಹೇಳ್ಬಿಟ್ಟು ಇಲ್ಲ ಸರ್. ನಿಮ್ಗೆ ಇನ್ಕ್ಲೂಡಿಂಗ್ ಗೂಗಲ್ ಅಲ್ಲಿ ಎಲ್ಲಾ ಕಡೆ ಒಂದೊಂದರ ಮೀನಿಂಗ್ ಕೊಡುವ. ನಿಮ್ಗೆ ಸಕ್ಸಸ್ ಅಂತ ಹೇಳಿದ್ರೆ ಏನು, ನನ್ನ ಫ್ಯಾಮಿಲಿ ಜೊತೆ ನಾನು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದು ಮೋಸ್ಟ್ಲಿ ನಿಮ್ ಸಕ್ಸಸ್ ಆಗಿರ್ಬೋದು. ನನ್ ಸಕ್ಸಸ್ ಏನೋ ಮೋಸ್ಟ್ಲಿ ನಾನು ಡಿವೈನ್ ಗೆ ಯಾವಾಗಲೂ ಕನೆಕ್ಟ್ ಆಗಿರ್ಬೇಕು ಅನ್ನೋದು ನನ್ನ ಸಕ್ಸಸ್ ಆಗಿರ್ಬೋದು. ಒಬ್ಬೊಬ್ಬರಿಗೂ ಒಂದೊಂದು ಮೀನಿಂಗ್ ಇದೆ. ಸಕ್ಸಸ್ಗೆ ಇಂಥದ್ದೇ ಸಕ್ಸಸ್ ಅನ್ನುವಂಥದ್ದಿಲ್ಲ. ನಾನು ಯಾವಾಗ್ಲೂ ಹೇಳುವಂತದ್ದು, ಮನುಷ್ಯ ಸಕ್ಸಸ್ಫುಲ್ ಆಗೋದಕ್ಕಿಂತನೂ ಜಾಸ್ತಿ ಫುಲ್ಫಿಲ್ಮೆಂಟ್ ಅನ್ನ ಹುಡುಕ್ಬೇಕಾಗಿರುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ ಅದು ನನಗೆ ಫುಲ್ಫಿಲ್ಮೆಂಟ್ ಅನ್ನ ಕೊಡ್ತಾ ಇದೆಯಾ, ನಾನು ಏನ್ ಮಾಡ್ತಾ ಇದ್ದೀನಿ ಅದು ನನ್ನ ಉದ್ದೇಶವನ್ನ ಪರಿಪೂರ್ಣತೆಗೊಳಿಸ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಅವರು ಸಕ್ಸಸ್ ಹಿಂದೆ ಹೋಗಿ ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರೆ, ಆ ಫುಲ್ಫಿಲ್ಮೆಂಟ್ ಅವ್ರಿಗಿರೋದಿಲ್ಲ, ಅಲ್ಲೆಲ್ಲ ಮಿಸ್ಟೇಕ್ ಮಾಡೋದು. ಸೊ ಹಂಗಾಗಿ ನಾನೇ ಯಾವಾಗ ಹೇಳೋದು, ಸಕ್ಸಸ್ ಹಿಂದೆ ಓಡಿದಷ್ಟು ನಿಮ್ಗೆ ಅದೊಂಥರ ನೆಕ್ಸ್ಟ್ ಡೆಸ್ಟಿನೇಷನ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಈಗ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮಪ್ಪ ಒಂದ್ ಸೈಕಲ್ ಕೊಡ್ಸ್ಬಿಟ್ಟಿದ್ರೇನೆ ದೊಡ್ಡ ಸಕ್ಸಸ್ ಅದು. ಆ ಸೈಕಲ್ ನ ಡೈಲಿ ಒರ್ಸೋದೇನು, ಅದು ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಅದು ಡೈಲಿ ಪಳ ಅಂತ ಹೊಡಿಬೇಕು ಅಲ್ವಾ. ಸೊ ಬೆಳಿತಾ 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 ಅದು ನೆಕ್ಸ್ಟ್, ಅಯ್ಯೋ ನಂಗೆ ಬರೀ ಸೈಕಲ್ ಇದೆ, ನನಗೆ ಬೈಕ್ ಬೇಕು ಅಂತ, ಬೈಕ್ ಇಂದ ಕಾರು. ಸೊ ಹಂಗೆ ಅದು ಡೆಸ್ಟಿನೇಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಅದನ್ನ ಸಕ್ಸಸ್ ಆದೆ ಅಂತ ಹೇಳ್ಬಿಟ್ಟು ಅದನ್ನ ಮಾಡೋದಿಕ್ ಆಗಲ್ಲ. ಹಾಗಾಗಿ ರಿಯಲ್ ಆಗಿ ಲೈಫ್ ಅಲ್ಲಿ ನನ್ನ ಕೇಳಿದ್ರೆ ಆಲ್ವೇಸ್ ಇಟ್ಸ್ ಅಬೌಟ್ ದಿ ಫುಲ್ಫಿಲ್ಮೆಂಟ್. ಸಕ್ಸಸ್ಗಿಂತನೂ ತುಂಬಾ ದೊಡ್ಡದದು. ಯಾಕಂದ್ರೆ ಸಕ್ಸಸ್ ಅನ್ನೋದು ಮತ್ತೊಂದು ಸಕ್ಸಸ್ ನ ಬೇಕು ಅನ್ನೋದು ಹುಟ್ಟಾಕತ್ತದು. ಆದ್ರೆ ಫುಲ್ಫಿಲ್ಮೆಂಟ್ ಅನ್ನುವಂಥದ್ದು, ನನ್ಗಿರೋದ್ರೊಳಗಡೆನೂ ಹ್ಯಾಪಿ ಆಗಿದ್ದೀನಿ ನಾನು, ಬಟ್ ನಾಳೆ ಏನ್ ಬರುತ್ತೆ ಅದ್ರಲ್ಲೂ ಹ್ಯಾಪಿ ಆಗಿರಬಲ್ಲೆ ನಾನು ಅನ್ನುವಂತ ರೀತಿ ಮನುಷ್ಯನಿಗೆ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಇದಕ್ಕೆ ನನ್ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ಅನ್ನುವಂಥ. ಹಂಗಾರೆ ಅಳತೆಗೋಲು ಏನಾದ್ರು ಇಟ್ಕೋಬೇಕಾ? ಹಾಗಾದ್ರೆ ಎಷ್ಟು ಬೇಕು, ಎಷ್ಟು ಬೇಡ, ಅಥವಾ ಎಷ್ಟು ಎತ್ತರ, ಎಷ್ಟು ಹೇಗೆ? ಇದನ್ನ ನಾನು ಹೇಳುವಂತದ್ದು ಬೇರೆಯವ್ರ ಜೊತೆ ಕಂಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ನೋಡಿ, ಒಂದು ಅದ್ಭುತವಾದ ಮೂವಿ ಸುಲ್ತಾನ್ ಅಂತ ಹೇಳಿ ಒಂದು ಮೂವಿ ಇದೆ ಹಿಂದಿ, ಬಟ್ ನನ್ಗೆ ಹಿಂದಿ ಅಷ್ಟೊಂದು ಬರೋದಿಲ್ಲ, ಆದ್ರೆ ಅದು ಅರ್ಥ ಆಗತ್ತೆ. ಸೊ ಆ ಮೂವಿನಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಕಾನ್ಸೆಪ್ಟ್ ಇದೆ. ಏನಂದ್ರೆ ಸುಲ್ತಾನ್ ಅದು
ಹೀರೋ ಅನ್ನೋಂತ ಒಂದು ಕ್ಯಾರೆಕ್ಟರ್ ಹ್ಮ್. ತುಂಬಾ ಆರೋಗ್ಯನ್ಸ್ ಡೆವಲಪ್ ಮಾಡ್ಕೋತಾರೆ. ಹ್ಮ್ ಬಟ್ ಅಲ್ಟಿಮೇಟ್ಲಿ ಅಟ್ ದಿ ಎಂಡ್ ಅವ್ನಿಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಹ್ಮ್. ದ ರಿಯಲ್ ಫೈಟ್ ಅಂದ್ರೆ ಅದ್ರೊಳಗಡೆ ಒಂದು ಫೈಟರ್ಸ್ ಗಳಿರ್ತಾರೆ ಇಬ್ರು. ಆ ಫೈಟರ್ಸ್ ಗಳಲ್ಲಿ ರಿಯಲ್ ಫೈಟಿಂಗ್ ಅವ್ನ್ ಕೊನೆಗೆ ಏನ್ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ನಾನು ಯಾರ್ದೋ ಜೊತೆಗೆ ಯುದ್ಧ ಮಾಡುವಂತದಲ್ಲ, ಹ್ಮ್. ನಾನು ನನ್ ಜೊತೆಗೆ ಯುದ್ಧ ಮಾಡ್ಕೊಳ್ಳೋದೇನೆ ಜೀವನ ಅಂತ. ಹ್ಮ್ 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 ಸೊ ಸೇಮ್ ವೇ ನಾನು ಯಾವಾಗ್ಲೂ ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಇಂದ ಬೆಳೆಯಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನ, ಹ್ಮ್ ಅಥವಾ ನನ್ನ ಓನ್ ಕಂಪ್ಯಾರಿಸನ್ ಇಂದ ನಾ ಬೆಳಿತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಹ್ಮ್ ಅರ್ಥ ಏನು? ನಮ್ ಪಕ್ಕದ ಮನೆಯವನು ಎಷ್ಟು ದುಡ್ಡು ಮಾಡಿಟ್ಟಿದ್ದಾನೆ, ಹ್ಮ್. ಅವನಿಗಿಂತನೂ ಜಾಸ್ತಿ ನಾವು ದುಡ್ಡು ಮಾಡ್ಬೇಕು ಅನ್ನೋದಲ್ಲ. ಹ್ಮ್ ನಾನು ಹೋದ್ ವರ್ಷ ಎಷ್ಟು ದುಡ್ಡು ಮಾಡಿಟ್ಟಿದ್ದೆ, ಹ್ಮ್. ಈ ವರ್ಷ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೋದಾ? ಹ್ಮ್ ನಾನು ಒಂದು 10 ವರ್ಷದ ಕೆಳಗಡೆ ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ, ನೆಕ್ಸ್ಟ್ ಇನ್ 10 ವರ್ಷ ಆದ್ಮೇಲಿಂದ ಹೆಂಗಿರ್ತೀನಿ ಹ್ಮ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ನನ್ನ ಜೊತೆಗೆ ನನ್ನ ಕಂಪ್ಯಾರಿಸನ್ ಇರ್ಬೇಕು ಹೊರತು, ಊರಲ್ಲಿ ಯಾರೋ ಒಬ್ರ ಜೊತೆಗೆ ಕಂಪೇರ್ ಮಾಡ್ತಾ ಹೋದ್ರೆ ಅವನ ಸ್ಥಿತಿಯನ್ನ ರೀಚ್ ಆದ ತಕ್ಷಣ ಮತ್ತಿನ್ನೊಬ್ಬ ಕಾಣಿಸ್ತಾನೆ ನನಗೆ, ಹ್ಮ್ ಅವನ ಜೊತೆ ಕಾಂಪಿಟೇಷನ್ ಬೀಳ್ತೀನಿ ನಾನು. ಅವನನ್ನ ರೀಚ್ ಆದ್ಮೇಲಿಂದ ಇನ್ನೊಬ್ಬನ ಹತ್ರ ಹೋಗ್ತೀವಿ. ಹ್ಮ್ ಅಲ್ಲಿವರೆಗೆ ನಮ್ಮ ಮನೇಲೆಲ್ಲ ಫುನರಲ್ ರೆಡಿ ಮಾಡ್ಕೊತಿರ್ತಾರೆ. ಹ್ಮ್ ಸೊ ಕಾಂಪಿಟೇಷನ್ ಹಿಂದೆ ಹೋಗ್ತಾನೆ ಇದ್ರೆ ಆಗಲ್ಲ ಸರ್. ಹ್ಮ್. ಕಂಪ್ಯಾರಿಸನ್ ಯಾವತ್ತಿದ್ರು ಸ್ವಂತಿಕೆನಲ್ಲಿರ್ಬೇಕು. ನನಗೆ ಏನ್ ಕಂಪ್ಯಾರಿಸನ್ ಇದೆ ಅನ್ನುವಂಥದ್ರ ಮೇಲೆ ಇರ್ಬೇಕು. ಹ್ಮ್ ಹ್ಮ್ ಇನ್ನ ಕೆಲವೊಬ್ರಿಗೆ ಎಲ್ಲ ಸಿಕ್ಕಿರುತ್ತೆ ಅನ್ಕೊಳ್ಳೋಣ, ಎಲ್ಲ ಇರುತ್ತೆ. ಆದ್ರೂ ಒಂದೇನೋ ಅಸಮಾಧಾನ ಸರ್. ಒಂದ್ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಯಾಕೋ ಸರಿ ಇಲ್ಲ ಅನ್ಕೊಂತಾರೆ, ಇನ್ನೊಂದ್ ಕಂಪ್ನಿಗೆ ಹೋಗ್ತಾರೆ, ಹಿಂಗ್ ತುಂಬಾ ಜನ ಇದಾರೆ. ಅಂದ್ರೆ ಯಾಕೆ ಹಂಗೆ? ಅಲ್ಲಿ ಚೆನ್ನಾಗಿದ್ರಲ್ಲ, ಯಾಕೆ ಚೇಂಜ್ ಮಾಡಿದ್ರು? ಸೊ ನನ್ನ ಕ್ಲಾಸ್ಗೆ ಒಬ್ರು ಲೇಡಿ ಬಂದಿದ್ರು ಸರ್. ಹ್ಮ್. ಅಂದ್ರೆ ಶಿ ಇಸ್ ಮೇ ಬಿ ಅರೌಂಡ್ 35 ಅಂತ. ಅವರು 24 ಇಯರ್ಸ್ ಇದ್ದಾಗ ಅವ್ರು ಹ್ಮ್. ಕರಿಯರ್ ಸ್ಟಾರ್ಟ್ ಮಾಡಿ ಸುಮಾರು 11 ವರ್ಷದ ಜರ್ನಿ. 11 ವರ್ಷದಲ್ಲಿ ನೀವು ನಂಬಲ್ಲ, 4 ರಿಂದ 5 ಕಂಪ್ನಿಗಳವರೆಗೂ ಚೇಂಜ್ ಮಾಡ್ಬಿಟ್ಟಿದ್ರು. ಇರೋದು ಅವ್ರ 5ನೇ ಕಂಪ್ನಿ ಅನ್ಸುತ್ತೆ ಬಹುಶಃ. ಹ್ಮ್. 4 ರಿಂದ 5 ಕಂಪ್ನಿಗಳಷ್ಟು ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅವರು ಪ್ರತಿ ಟೈಮು ಹೆಂಗ್ ಅನ್ಕೊಳ್ತಾರ ಅಂತ ಹೇಳಿದ್ರೆ, ಓಕೆ ನನ್ಗೆ ಈ ಬಾಸ್ ಯಾಕೋ ಸರಿ ಇಲ್ಲ, ನೀವು ಟಾಕ್ಸಿಕ್ ಬಾಸ್, ಸೊ ಲೆಟ್ ಮಿ ಗೋ ಟು ಅನದರ್ ಕಂಪ್ನಿ. ಅಲ್ಲಿ ರಿಸೈನ್ ಮಾಡ್ತಾರೆ, ಹೋಗ್ತಾರೆ. ಸೊ ಆ ಕಂಪ್ನಿನಲ್ಲೂ ಸೇಮ್ ಸಿಚುವೇಶನ್ ಮತ್ತೆ ಹೋಗ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಇದೇ ತರ ಆಗ್ತಾ ಹೋಗುತ್ತೆ. ಹ್ಮ್ ಸೊ ಅದಾದ್ಮೇಲೆ ಅವ್ರ ಕ್ಲಾಸಿಗೆ ಬಂದಾಗ ಕೆಲವೊಂದು ಟೆಕ್ನಿಕ್ಸ್ ಗಳಿದೆ. ಹ್ಮ್. ಅದ್ರೊಳಗಡೆ ಫೈನಲ್ ಇಂಟಿಟಿವ್ ಮೆಸೇಜ್ ಅನ್ನುವಂತ ಒಂದು ಟೆಕ್ನಿಕ್ ಇದೆ ಸರ್. ಆ ಟೆಕ್ನಿಕ್ ನ ಹೇಳ್ಕೊಡ್ತೀವಿ ಕ್ಲಾಸಲ್ಲಿ. ಅಂದ್ರೆ ನಿಮ್ ಲೈಫಲ್ಲಿ ಆಗ್ತಾ ರಿಪೀಟಿಂಗ್ ಪ್ಯಾಟರ್ನ್ಸ್ ಗಳನ್ನ ನೀವ್ ಹೆಂಗ್ ಸ್ಟಾಪ್ ಮಾಡ್ಬೇಕಂತ ಹೇಳ್ಬಿಟ್ಟು. ಈಗ ಈ ಬಾಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಜಾಬ್ಗೆ ಜಾಯ್ನ್ ಆದ್ರು ಅಂತ ಇಟ್ಕೊಳ್ಳಿ. ಆ ಜಾಬ್ ಹೋದಾಗ ಆ ಜಾಬ್ ನ ಬಿಡ್ತಾರಲ್ಲ, ಹ್ಮ್. ಅದನ್ನ ಯೋಚನೆ ಮಾಡಿದ್ರೆ ಹ್ಮ್. ಹಿಂದೆ ಹಿಂದೆ ಯಾವ ರೀಸನ್ಗೆ ಬಿಟ್ಟಿದ್ರೋ ಹ್ಮ್ ಅದೇ ರೀಸನ್ ಮತ್ತೆ ರಿಪೀಟ್ ಆಗಿರುತ್ತೆ. ಮೇ ಬಿ ಪರ್ಸನ್ ಚೇಂಜ್ ಇರ್ತಾರೆ, ಕಂಪ್ನಿ ಚೇಂಜ್ ಇರುತ್ತೆ ಅಷ್ಟೇನೆ. ಹ್ಮ್ ಬಟ್ ದೇ ಆರ್ ಫೈಂಡಿಂಗ್ ಅ ಸೇಮ್ ಪರ್ಸನ್ ಇನ್ ಡಿಫರೆಂಟ್ ಬಾಡಿ ಅಷ್ಟೇ. ಹ್ಮ್ ಬೇರೆ ಒಬ್ಬರ ದೇಹದಲ್ಲಿ ಅದೇ ಪರ್ಸನ್ ಸಿಗ್ತಾ ಇರ್ತಾರೆ ಯಾವಾಗ. ಪದೇ ಪದೇ ರಿಪಿಟೇಷನ್ ಆಗ್ತಾ ಓ, ಮೂಲ ಸಮಸ್ಯೆ ಇಲ್ಲೇ ಇದೆ. ಎಸ್. ಸೊ ಅಂದ್ರೆ ಅವ್ರು ಯಾವಾಗ್ಲೂ ಜಾಬ್ ಚೇಂಜ್ ಮಾಡಿದ ತಕ್ಷಣ ಅವ್ನ ಲೈಫ್ ಚೇಂಜ್ ಆಗಿ ಹೋಗುತ್ತೆ. ಹ್ಮ್. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಹ್ಮ್. ಅವ್ರು ಅದಾದ ನಂತರ ಅದ್ರೊಳಗಡೆ ನಾನು ನಿಮ್ಗೆ ಫೈನಲ್ ಇಂಟಿಟ್ಯೂಡ್ ಮೆಥಡ್ಸ್ ಅದನ್ನ ಮೆಸೇಜ್ ಹೇಳ್ಕೊಟ್ಟಾದ್ಮೇಲಿಂದ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಸೊ ದೆನ್ ಆ ಟೆಕ್ನಿಕ್ ನ ಫಾಲೋ ಮಾಡಿ ಆದ ನಂತರ ಅದ್ರೊಳಗಡೆ ಹೇಳ್ಕೊಡ್ತೀವಿ. ಹ್ಮ್. ಅಂದ್ರೆ ನಾನು ಯಾವ್ದೇ ಜಾಬ್ ಅನ್ನ ಚೇಂಜ್ ಮಾಡಿದ್ರು, ಅಥವಾ ಯಾವ್ದೇ ಬಿಸ್ನೆಸ್ ನ ಬಿಟ್ಟು ಇನ್ನೊಂದು ಬಿಸ್ನೆಸ್ ಹೋದ್ರು, ಮತ್ತೊಂದು ಬಿಸ್ನೆಸ್ ಕೈ ಹಾಕೋದಕ್ಕೆ ಮುಂಚೆ ಆ ಬಿಸ್ನೆಸ್ ಎಕ್ಸ್ಟೆನ್ಷನ್ ಆಗಿರ್ಬೇಕು ಹೊರತು, ಹ್ಮ್. ಆ ಬಿಸ್ನೆಸ್ ರಿಪ್ಲಿಕೇಶನ್ ಆಗಿರ್ಬೇಕು ಹೊರತು, ಆ ಬಿಸ್ನೆಸ್ ಲಾಸ್ ರೀಪ್ಲೇಸ್ಮೆಂಟ್ ಆಗಿರ್ಬಾರ್ದು. ಅರ್ಥ ಏನು ಅಂದ್ರೆ, ಹ್ಮ್. ನಾನು ಇವತ್ತು ಯಾವ್ದೋ ಒಂದು ಕಾಫಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಹೇಳಿದ್ರೆ, ಹ್ಮ್. ಆ ಕಾಫಿ ಬಿಸ್ನೆಸ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ಬೇಕು ಹೊರತು, ಹ್ಮ್. ಕಾಫಿ ಬಿಸ್ನೆಸ್ ವರ್ಕೌಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಟೀ ಬಿಸ್ನೆಸ್ ಓಪನ್ ಮಾಡೋಂಗಿರ್ಬಾರ್ದು. ಓಹೋ, ಓ. ಅಂದ್ರೆ ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ಇವಾಗ ಇರುವಂತವ್ರು ಆ ಬಿಸ್ನೆಸ್ ನ ಉಳಿಸ್ಕೊಂಡು ಬಿಸ್ನೆಸ್ ಕಟ್ತಾರೆ. ಹ್ಮ್ ಆ ತರ ಆಗ್ಬೇಕು. ದಟ್ಸ್ ರಿಯಾಲಿಟಿ ಆಫ್ ಬಿಸ್ನೆಸ್. ಆದ್ರೆ ಅದನ್ನ ಬಿಟ್ಟು ಹೋಗ್ತಾನೆ ಇದ್ರೆ, ಬಟ್ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಸೇಮ್ ಸಿಚುವೇಶನ್ಸ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಹ್ಮ್ ಹ್ಮ್ ಸೊ ಹಂಗಾಗಿ ಅದ್ರೊಳಗಡೆ ನಾವ್ ಯಾವಾಗ್ಲೂ ಹೇಳ್ಕೊಡ್ತಾ ಇರ್ತೀವಿ, ಹ್ಮ್ ವೇರ್ ಎವರ್ ಐ ಗೋ ಹ್ಮ್ ಹ್ಮ್ ಐ ಫೀಲ್ ಸೋ ಸೇಫ್. ನಾನು ಎಲ್ಲೇ ಹೋಗ್ಲಿ ನಾನು ತುಂಬಾ ಸೇಫ್ ಆಗಿದ್ದೀನಿ. ಹ್ಮ್. ನಾನು ಎಲ್ಲೇ ಹೋಗ್ಲಿ ಹ್ಮ್. ನನ್ನ ವೈಬ್ರೇಷನ್ ಮ್ಯಾಚ್ ಆಗುವಂತ ವ್ಯಕ್ತಿನೇ ಸಿಗ್ತಿರ್ತಾರೆ. ಹ್ಮ್ ನಾನು ಎಲ್ಲೇ ಹೋಗ್ಲಿ ಅಲ್ಲಿ ಎಲ್ಲರೂ ನನ್ನನ್ನ ತುಂಬಾ ಗೌರವಿಸ್ತಾರೆ, ಅಭಿಮಾನಿಸ್ತಾರೆ, ಆರಾಧಿಸ್ತಾರೆ. ಇದೇ ತರ ಅನ್ಕೊಂಡು ಹೋಗ್ಬೇಕು. ಅಯ್ಯೋ ಅಲ್ಲೋದ್ರು ಅದೇ ಹಣೆ ಬರ, ಇಲ್ಲೋದ್ರು ಇದೇ ಹಣೆ ಬರ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಕಷ್ಟ. ಇದಕ್ಕೆ ಅಂತಾನೆ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಹೇಳ್ಕೊಟ್ಟಾಗ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಜನಗಳು ರಿಪಿಟೇಷನ್ ಆಗುವಂತ ಲೈಫ್ ಅಲ್ಲಿ ಏನ್ ರಿಪೀಟ್ ಆಗ್ತಾನೆ ಇರುತ್ತೆ, ಅವೆಲ್ಲವೂ ಬ್ರೇಕ್ ಆಗಿದೆ. ಹ್ಮ್ ಅದಕ್ಕೆ ನಾನು ಹೇಳುದು, ಮೊದಲು ನಿಮ್ಮ ರಿಪೀಟಿಂಗ್ ಪ್ಯಾಟರ್ನ್ಸ್ ಗಳೇನಿದೆ ಅದನ್ನ ಐಡೆಂಟಿಫೈ ಮಾಡಿ, ಹ್ಮ್ 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 ಅದನ್ನ ಅರ್ಥ ಮಾಡ್ಕೊಳ್ಳಿ. ಹ್ಮ್ ಹ್ಮ್ ಅರ್ಥ ಮಾಡ್ಕೊಂಡು ಅದನ್ನ ಫಿಕ್ಸ್ ಮಾಡಕ್ ಟ್ರೈ ಮಾಡಿ ಫಸ್ಟ್. ಹ್ಮ್ ಅದಾದ್ಮೇಲಿಂದ ನೀವು ಕಂಪ್ನಿನಾದ್ರು ಚೇಂಜ್ ಮಾಡಿ, ಬಿಸ್ನೆಸ್ ಆದ್ರೂ ಚೇಂಜ್ ಮಾಡಿ, ಏನಾದ್ರೂ ಮಾಡಿ. ಹ್ಮ್ 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 ಹಾಗಾಗಿ ಒಂದು ಬ್ಯೂಟಿಫುಲ್
ಮಾತಿದೆ, ಅದು ನಾನು ಒಂದು ಪುಸ್ತಕದಲ್ಲಿ ಬರೆದಿರೋದು. ಇದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಹೇಳ್ಕೊಳ್ತಾ ಇರ್ತೀನಿ, ಮತ್ತೆ ನನ್ನ ಸ್ಟೂಡೆಂಟ್ಸ್ ಗಳಿಗೂ ಇದನ್ನ ಹೇಳ್ತಾ ಇರ್ತೀನಿ. ಈವನ್ ಇಫ್ ಯು ಚೇಂಜ್ 100 ಕಂಪನೀಸ್, even if you change 100 bosses, your companies and your bosses will never change unless you change yourself. ನೀವು 100 ಜನ ಬಾಸ್ಗಳನ್ನ ಚೇಂಜ್ ಮಾಡಿ, 100 ಜನ ಕಂಪ್ನಿಗಳನ್ನ ಚೇಂಜ್ ಮಾಡಿ, ಆ ಕಂಪ್ನಿನೂ ಚೇಂಜ್ ಆಗಲ್ಲ, ಬಾಸು ಚೇಂಜ್ ಆಗಲ್ಲ. ಯಾಕಂದ್ರೆ ಮೊದಲು ಚೇಂಜ್ ಆಗ್ಬೇಕಾಗಿರೋದು ನೀವು ಅಂತ. ಯಾವಾಗ ಅವ್ನ್ ಸರಿ ಇಲ್ಲ, ಓಕೆ, ಒಬ್ಬ ಸರಿ ಇಲ್ಲ, ಓಕೆ, ಇಬ್ರು ಸರಿ ಇಲ್ಲ, ಓಕೆ, ಬಟ್ 100 ಜನ ಹೆಂಗ್ ಸಾಧ್ಯ ಸರಿ ಇಲ್ಲದೆ ಇರೋದಕ್ಕೆ? ಅಂದ್ರೆ ಏನು, ನನ್ನ ಒಳಗಡೆ ಒಂದು ಕೊರತೆ ಇರುತ್ತಲ್ವಾ, ಅದನ್ನೇ ನಾನು ರೀಪ್ರೋಗ್ರಾಮ್ ಮಾಡ್ಬೇಕಾಗಿರುತ್ತೆ. ದಿಸ್ ಇಸ್ ವಾಟ್ ಆಲ್ವೇಸ್ ಐ ಸೇ. ನಮ್ಮ ಒಳಗಡೆ ಅಂಡರ್ನೀತ್ ಅದ್ರೊಳಗಡೆ ಏನಿದೆ ಅದನ್ನ ಸರಿ ಮಾಡ್ಕೊಳ್ಳಿ. ಅದಾದ ನಂತರ ನೀವ್ ಏನಾದ್ರೂ ಮಾಡಿ ಅದ್ರಲ್ಲಿ ಸಕ್ಸಸ್ ಕಾಣಕ್ ಸ್ಟಾರ್ಟ್ ಆಗ್ತೀರಿ, ಅದ್ರಲ್ಲಿ ಫುಲ್ಫಿಲ್ಮೆಂಟ್ ನ ಕಾಣಕ್ ಸ್ಟಾರ್ಟ್ ಆಗ್ತೀರಿ. ಅಥವಾ ಅದನ್ನ ಸರಿ ಮಾಡದೆ ಮಾಡಕ್ ಹೋದ್ರೆ ಸೇಮ್ ಥಿಂಗ್ ರಿಪೀಟ್ ಆಗ್ತಾನೆ ಇರುತ್ತೆ ಸರ್, ಅಷ್ಟೇ. ಬಟ್ ಇದನ್ನ ಒಂದ್ ಸ್ವಲ್ಪ ವಿಪರೀತವಾಗಿ ತಗೊಂಡ್ಬಿಟ್ಮೇಲೆ ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಕೈ ಸರಿ ಇಲ್ಲ, ನಾನು ಏನೋ ಸರಿ ಇಲ್ಲ, ಏನೋ ಚಟಕ್ ಬೀಳ್ತಾರೆ, ಇನ್ನೇನೋ ಆಗ್ತದೆ, ಹಂಗೆಲ್ಲ ಹೋಗ್ಬಿಡ್ತಾರಲ್ಲ, ಯಾಕೆ ಸರ್? ಒಂದ್ ಮಾತಿದೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಬಿಕಾಸ್ ನಾನು ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಹೇಳ್ತಾ ಇದೀನಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಪದಗಳನ್ನ ನೆನ್ಪಿಟ್ಕೊಳ್ಳೋದಕ್ಕಿಂತನೂ ಜಾಸ್ತಿ ಅದು ನೆನ್ಪಿಟ್ಕೊಳ್ಳುವಂಥದ್ದು ಇಮೇಜಸ್ ಗಳನ್ನು. ಅದಕ್ಕೆ ಯಾವಾಗ್ಲೂ ಅರ್ಥ ಆಗುವಂಥದ್ದು ಫೀಲಿಂಗ್ಸ್ ಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಅದಕ್ಕೆ ಈ ಇಮೇಜಸ್ ಪ್ಲಸ್ ಫೀಲಿಂಗ್ಸ್ ಏನಿದೆ, ಈ ಇಮೇಜಸ್ ಪ್ಲಸ್ ಫೀಲಿಂಗ್ಸ್ ಪ್ರಕಾರ ನಾವು ವೈಬ್ರೇಷನ್ ಅಲ್ಲಿ ಇರ್ತೀವಿ. ಅದೇ ವೈಬ್ರೇಷನ್ ನಮ್ಮ ಹತ್ರ ನಡೀತಾ ಇರುತ್ತೆ. ನಾವ್ ಯಾವ ವೈಬ್ರೇಷನ್ ಅಲ್ಲಿ ಇರ್ತೀವಿ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ಸೇಮ್ ಥಿಂಗ್ ವಿಲ್ ಆಲ್ಸೋ ಗೋ ಟು ಯೂನಿವರ್ಸ್. ಅಂದ್ರೆ ನಮ್ಗಿಂತ ಒಂದು ಹೈಯರ್ ಇಂಟೆಲಿಜೆನ್ಸ್ ಇದೆ, ನಮ್ಮನ್ನ ಕಾಪಾಡುವಂತ ಒಂದು ಶಕ್ತಿ ಇದೆ. ಅದನ್ನ ನೀವು ದೇವರು ಅಂತ ಕರೀರಿ, ರೇಖಿ ಅಂತ ಕರೀರಿ, ಎನರ್ಜಿ ಅಂತ ಕರೀರಿ, ಚಿ ಅಂತ ಕರೀರಿ. ಒಂದು ಎನರ್ಜಿ ಇದೆ, ಹೈಯರ್ ಇಂಟೆಲಿಜೆನ್ಸ್, ನಮ್ಗಿಂತ ಬುದ್ಧಿವಂತಿಕೆ ಆಗಿರುವಂತ ಒಂದು ಶಕ್ತಿ ರೂಪ ಅದು. ಸೊ ಅದು ಯಾವಾಗ್ಲೂ ನೀವ್ ಏನನ್ನ ಅನ್ಕೊಳ್ತೀರಿ ಅದನ್ನೇ ಕೊಡ್ತಾ ಹೋಗುತ್ತೆ. ಯಾವಾಗ ಜೊತೆಗೆ ನಿಮ್ಮ ಸಬ್ ಕಾನ್ಶಿಯಸ್ ಅದಕ್ಕೆ ಮಿಂಗಲ್ ಆಗಿರುತ್ತೆ. ಅರ್ಥಾತ್ ನೀವ್ ಯಾವ ಇಮೇಜ್ ಅನ್ನ ಮೈಂಡ್ ಅಲ್ಲಿ ಹಾಕೋತೀರಿ ಅದೇ ತರ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಸರ್ ನೀವು ಹಳದಿ ಕಲರ್ದು ಶರ್ಟ್ ಅನ್ನ ನೆನೆಸ್ಕೋಬೇಡಿ. ಏನ್ ನೆನ್ಪಾಯ್ತು ನಿಮ್ಗೆ ಇವಾಗ? ಹಳದಿ ಕಲರೇ ನೆನಪಾಯ್ತು ಅಲ್ವಾ? ಸೊ ಮನೆಯಲ್ಲಿ ಹಾಲನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಚೆಲ್ಲೇ ಬಿಡ್ತಾನ ಅವನು. ಬಾಗ್ಲು ದಡರ ಬೀಳುತ್ತೆ ರಪ್ ಅಂತ ಬೀಳುತ್ತೆ. ನೀವ್ ಏನನ್ನ ಮಾಡಬೇಡ 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 ಅಂತಿರೋ ಅದೇ ಆಗುತ್ತೆ. ಯಾಕಂದ್ರೆ ನೀವ್ ಏನನ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಂಗೆ ಇವತ್ತು ಟ್ರಾಫಿಕ್ ಸಿಗಾಕೋಬಾರ್ದು, ಆರಾಮಾಗಿ ಹೊಟ್ಟೋಗ್ಬೇಕು, ಟ್ರಾಫಿಕ್ ಸಿಗಾಕೋಬಾರ್ದು, ಹೋಗಿ ಜಾಗದಲ್ಲೆಲ್ಲ ರೆಡ್ ಬೀಳುತ್ತ. ಯಾಕೆ? ಅವ್ನು ಏನ್ ವೈಬ್ರೇಷನ್ ಕೊಡ್ತಾ ಇದ್ದಾನೆ, ಏನ್ ಇಮೇಜ್ ನ ಮೈಂಡ್ ಒಳಗಡೆ ಇಟ್ಕೊಂಡಿದ್ದಾನೆ, ಅದೇ ರಿಪೀಟ್ ಆಗ್ತಾ ಇರುತ್ತೆ, ಅದೇ ಅವ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ದಟ್ಸ್ ವೈ ಐ ಸೇ, ನೀವು ಎವ್ರಿ ಡೇ ಇಸ್ ಅ ಗುಡ್ ಡೇ. ನೀವು ಪ್ರತಿ ಟೈಮು ಎದ್ದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಎಷ್ಟು ಪ್ರಮಾಣದಲ್ಲಿ ರೀಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ಅದ್ರ ಮೇಲೆ ನೀವು ವೆಲ್ತ್ ನ ಬಿಲ್ಡ್ ಮಾಡ್ತೀರಾ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ, ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಆಗ್ತೀರಾ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಾ, ಮೆಂಟಲಿ ಸ್ಟ್ರಾಂಗ್ ಇರ್ತೀರಾ, ಎಮೋಷನಲಿ ಸ್ಟ್ರಾಂಗ್ ಇರ್ತೀರಾ ಅನ್ನೋಂಥದ್ದು ನಿಮ್ಮ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾ ಎಲ್ಲರಿಗೂ ಬೇಕಾದ್ರೆ ಇದೇ ಒಂದನ್ನ ಹೇಳ್ಕೊಡ್ತೀನಿ, ಅದನ್ನ ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮಿಂದ ಒಂದು ಕಾನ್ಶಿಯಸ್ ಡಿಸಿಷನ್ ತಗೊಳ್ಳಿ. ಏನಂದ್ರೆ, ಐ ಡೋಂಟ್ ವಾಂಟ್ ಟು ಬಿಕಮ್ ಫೇಲ್ಯೂರ್ ಅಲ್ಲ, ಐ ವಾಂಟ್ ಟು ಬಿಕಮ್ ಸಕ್ಸಸ್ಫುಲ್. I want to get this fulfillment of life. I don't want to get a dirty or unethical ಅತ್ತೆಗಳಿರ್ತಾರಲ್ಲ, ಅವ್ರನ್ನ ಮದರ್ ಇಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಕೆಟ್ಟ ಅತ್ತೆ ಸಿಗ್ಬಾರ್ದು ಅಂತ ಅನ್ಕೊಂತಾನೆ ಇದ್ರೆ ಅದೇ ತರದವ್ರು ಸಿಕ್ಕಿರ್ತಾರೆ. ಸೊ ನಿಮ್ಗೆ ಯಾರು ಬೇಡ ಅನ್ನೋದ್ರ ಮೇಲೆ ಫೋಕಸ್ ಮಾಡೋದಕ್ಕಿಂತನೂ ಯಾವುದು ಬೇಕು ಅನ್ನುವಂಥದ್ದನ್ನ ಫೋಕಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಯಾಕಂದ್ರೆ ಎವ್ರಿ ಟೈಮ್ ನೀವ್ ಏನನ್ನ ಮಾತಾಡ್ತಾ ಹೋಗ್ತೀರಿ ಅದು ನಿಮ್ಮ ಸಬ್ ಕಾನ್ಶಿಯಸ್ ನ ಪ್ರೋಗ್ರಾಮ್ ಮಾಡ್ತಾನೆ ಹೋಗುತ್ತೆ. ಹಂಗಾಗಿ ನಿಮ್ಮ ವರ್ಲ್ಡ್ ಕ್ರಿಯೇಟ್ ಆಗೋದು ನಿಮ್ಮ ವರ್ಡ್ಸ್ ಇಂದ. ನೀವ್ ಇದ್ರಲ್ಲಿ ಎಷ್ಟು ಕಾನ್ಶಿಯಸ್ ಆಗಿರ್ತೀರಿ, ಆಚೆ ಪ್ರಪಂಚ ಅಷ್ಟು ಚೆನ್ನಾಗಿರುತ್ತೆ. ಅದ್ಭುತ. ಓಕೆ ಓಕೆ. ಆಮೇಲೆ ಆಯ್ತು, ಇಷ್ಟೆಲ್ಲ ಬಂತು ಸರ್, ಎಲ್ಲವನ್ನು ತಿಳ್ಕೊಂಡೆ ನಾನು. ನೀವ್ ಹೇಳದಂಗೆ ಈಗ ವೀಕ್ಷಕರಿಗೂ ಹಂಗ ಬಂದಿರ್ಬೋದು, ಬಟ್ ಇನ್ನೊಂದು ಪ್ರಶ್ನೆ ಕಾಡ್ತಿರ್ಬೋದು ಅವ್ರಿಗೆ. ಇದನ್ನೆಲ್ಲ ಇಟ್ಕೊಂಡು ಆಯ್ತು, ಇನ್ನು ಮುಂದೆ ನಾನು ಅಂಥದ್ದೇನ್ ಮಾಡಲ್ಲಪ್ಪ, ಎಲ್ಲ ಸರಿ ಹೋಗ್ಬಿಡ್ತೀನಿ, ನನ್ಗ ಬುದ್ಧಿ ಬಂತು ಈಗ ಅಂತ ಅನ್ಕೊಳ್ಳುವಾಗ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಸಿಸ್ಟಮ್ ಎಲ್ಲ, ರೀಪ್ರೋಗ್ರಾಮ್ ಮಾಡೋದು ಹೇಗೆ ಸರ್ ಇದನ್ನ? ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಸೊ ಇದನ್ನ ನಾನು ಇಲ್ಲೇ ಹೇಳ್ಕೊಡ್ತೀನಿ, ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ಕ್ಲಾಸಸ್ ಅಲ್ಲೂ ಅದನ್ನ
ಇಂಟೆನ್ಸ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಹ್ಮ್ ಯಾಕಂದ್ರೆ ಅಲ್ಲಿ ಹೆಂಗಂದ್ರೆ ನಮ್ದು ಗ್ರೂಪ್ಸ್ ಗಳಲ್ಲೆಲ್ಲ ಡೇ 1 ಡನ್, ಡೇ 2 ಡನ್ ಅಂತ ಆಗ್ತಿರ್ತಾರೆ. ಹ್ಮ್ ಅವಾಗ 100 ಜನ ಇರ್ತಾರೆ ಹ್ಮ್. ಆ ಗ್ರೂಪ್ ಅಲ್ಲಿ. ಹ್ಮ್. ಅದ್ ನೋಡಿದ ತಕ್ಷಣ ಅವ್ನಿಗೆ ಏನ್ ಅನ್ಸುತ್ತೆ, ಹ್ಮ್ ಓ ಎಲ್ರು ಮಾಡ್ತಾ ಇದಾರಪ್ಪ, ನಾನು ಮಾಡ್ಬೇಕು ಹ್ಮ್. ಅಂತ ಪೀರ್ ಪ್ರೆಷರ್ ಅಂತ ಕರೀತಾರೆ. ಹ್ಮ್ ಅದಕ್ಕೋಸ್ಕರ ಅವ್ರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹ್ಮ್. ಬಟ್ ಇಲ್ಲಿ ಅವ್ರೇನೆ ಹಾನೆಸ್ಟ್ ಆಗಿ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೋದು. ಹ್ಮ್. ನೀವು ಸಬ್ ಕಾನ್ಶಿಯಸ್ ನ ರೀಪ್ರೋಗ್ರಾಮ್ ಮಾಡೋದಕ್ಕಿಂತ ಮುಂಚೆ ಹ್ಮ್. ಮೊದಲು ನಿಮ್ಗೆ ಕ್ಲಾರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹ್ಮ್ ಈಗ ಎಲ್ರು ನನಗೆ ದುಡ್ಡು ಬೇಕು ಅಂದ್ರೆ ದುಡ್ಡು ಬೇಕು ಅಂದ್ರೆ ಏನರ್ಥ? ಹ್ಮ್ ನನಗೆ ದುಡ್ಡು ಬೇಕು ಅಂದ್ರೆ ಯಾರೋ ಸೋತೋಗ್ಬಿಟ್ಟು ಇನ್ಶೂರೆನ್ಸ್ ದುಡ್ಡು ಬರಬಾರ್ದಲ್ವಾ? ಹ್ಮ್ ಸಮ್ ಅಶ್ಯೂರ್ಡ್ ಅಮೌಂಟ್ ಬರಬಾರ್ದು ಅವ್ರಿಗೆ. ಸೊ ಅಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಅವರ ಲೈಫ್ ಅಲ್ಲಿ ಅವ್ರಿಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇದ್ದಾದ್ಮೇಲಿಂದ ರೀಪ್ರೋಗ್ರಾಮ್ ಮಾಡೋದು ಬಹಳ ಈಸಿ ಸರ್, ತುಂಬಾ ಈಸಿ. ಯಾಕಂದ್ರೆ ನಮ್ ಕ್ಲಾಸಸ್ ಅಲ್ಲಿ 10 ವರ್ಷದಿಂದ ಮಾಡಕ್ ಆಗದೆ ಇರೋದನ್ನ ಒಂದೇ ವರ್ಷದಲ್ಲಿ ಮಾಡಿರೋರು ಇದಾರೆ. ಸಿಕ್ಕಾಬಟ್ಟೆ ಫೇಲ್ಯೂರ್ ಆಗ್ಬಿಟ್ಟು ಜಸ್ಟ್ ಒಂದೇ ತಿಂಗಳಲ್ಲಿ ಫೇಲ್ಯೂರ್ ಆಗಿದ್ದನ್ನ ಅರ್ಥ ಮಾಡ್ಕೊಂಡು ಅದೇ ಬಿಸ್ನೆಸ್ ನ ರೀಬಿಲ್ಡ್ ಮಾಡಿದಾಗ ಸಕ್ಸಸ್ಫುಲ್ ಆಗಿರೋರು ಇದಾರೆ. ಸೊ ಇಟ್ಸ್ ಆಲ್ವೇಸ್ ಅಬೌಟ್ ರೀಪ್ರೋಗ್ರಾಮಿಂಗ್. ಇದಕ್ಕೆ ನಾನು ಕೆಲವೊಂದು ಐಡಿಯಾಲಜೀಸ್ ಗಳನ್ನ ಹೇಳ್ಕೊಡ್ತೀನಿ. ಮೊದಲನೇದು, ನೀವು ಸಬ್ ಕಾನ್ಶಿಯಸ್ ನ ರೀಪ್ರೋಗ್ರಾಮ್ ಮಾಡ್ಬೇಕು ಅಂತಿದ್ರೆ ಮೊದಲು ಬರ್ಕೊಳ್ಳಿ ನಿಮ್ಗೆ ಏನನ್ನ ರೀಪ್ರೋಗ್ರಾಮ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನನಗೆ ಒಳ್ಳೆ ರಿಲೇಶನ್ಶಿಪ್ ಇರಬೇಕು, ನನ್ನ ಹಸ್ಬೆಂಡ್ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಇರಬೇಕು, ಅಥವಾ ನನ್ನ ವೈಫ್ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಇರಬೇಕು, ಅಥವಾ ನನ್ಗೆ ಇಷ್ಟು ವೆಲ್ತ್ ಇರಬೇಕು. ಬರ್ಕೊಳ್ಳಿ. ಬರದಾದ ನಂತರ ಬೆಸ್ಟ್ ಟೈಮ್ ಕೆಲವೊಂದಿದೆ. ನಂಬರ್ 1, ನಿಮ್ಮ ಆಲ್ಫಾ ಸ್ಟೇಟ್ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುವಂತದ್ದು ನೀವು ಇನ್ನೇನು ಮಲಗದಿಕ್ ಹೋಗ್ತಾ ಇದ್ದೀರಾ ಅನ್ನುವಂತ ಸಿಚುವೇಶನ್. ಆಗ ಮಂಪರಿಸ್ಥಿತಿ ಅಂತ ಹೇಳ್ತೀವಿ, ಹಿಂಗಂತ ಇರತ್ತೆ. ತೂಕುಡಕ್ಕೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಆತರ ತೂಕುಡಿಸುವಂತ ಸಮಯದಲ್ಲಿ ನೀವೇನನ್ನೇ ಹೇಳ್ಕೊಂತ ಇದ್ರು ಅದು ಲೈಫಲ್ಲಿ ನಡೆದೋಗುತ್ತೆ. ಇದು 100%. ಜೊತೆಗೆ ನೀವು ಲಾಸ್ಟ್ ನೈಟ್ ಮಲಗೋದಕ್ಕಿಂತ ಮುಂಚೆ ನೀವೇನನ್ನ ಅನ್ಕೊಂಡ್ ಮಲಗಿರ್ತೀರಿ ಅದೇನೆ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋದು. ಬಿಕಾಸ್ ಅದು ಸಬ್ ಕಾನ್ಶಿಯಸ್ ಲೆವೆಲ್ಗೆ ಈಸಿಯಾಗಿ ಹಿಡಿದೋಗ್ಬಿಟ್ಟಿರುತ್ತೆ. ಇದು ಒಂದನೇದು. ಎರಡನೇದು, ಬೆಳಿಗ್ಗೆ ಎಚ್ಚರ ಆಗ್ತಿದೆ ಅನ್ನುವಾಗ, ಇನ್ನು ಬೆಡ್ ಅಲ್ಲಿ ಇರ್ತೀರಿ, ಇನ್ನೊಂದು 1 ಮಿನಿಟ್ ಇದೆ, ನಿಮ್ಗೆ ಎಚ್ಚರ ಆಯ್ತು, ಆ ಕ್ಷಣದಲ್ಲೂ ನೀವು ಇನ್ನೂ ತುಂಬಾ ಕಾನ್ಶಿಯಸ್ ಸ್ಟೇಟ್ ಬಂದಿರೋದಿಲ್ಲ. ಆ ಸಮಯದಲ್ಲಿ ನೀವು ಇನ್ನೂ ಆಲ್ಫಾದಿಂದ ತೀಟಾದಲ್ಲೇ ಟ್ರಾವೆಲಿಂಗ್ ಅಲ್ಲಿ ಇರ್ತೀರಿ, ಫುಲ್ ಬೀಟ್ ಆಗಿ ಬಂದಿರಲ್ಲ, ಅಂದ್ರೆ ಕಾನ್ಶಿಯಸ್ ಸ್ಟೇಟ್ ಬಂದಿರೋದಿಲ್ಲ. ಆ ಸಮಯದಲ್ಲೂ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಪದೇ ಪದೇ ರಿಪೀಟ್ ಮಾಡೋದ್ರಿಂದನೂ ಆ ಟೈಮಲ್ಲೂ ಬೆಸ್ಟ್ ಟೈಮು ನಿಮ್ಗೆ ರೀಪ್ರೋಗ್ರಾಮ್ ಮಾಡ್ಲಿಕ್ಕೆ. ಬಿಕಾಸ್ ತುಂಬಾ ಜನ ಅನ್ಕೋತಾರೆ, ಅಯ್ಯೋ ನಾ ಬೆಳಿಗ್ಗೆ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಾಕಾಗೋಗಿರುತ್ತೆ, ಅದಕ್ಕೆಲ್ಲ ಟೈಮ್ ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು. ನಾ ಹೇಳುವಂತದ್ದು, ನಿಮ್ದು ಹತ್ರ ಒಂದು ಕಾರ್ ಇದೆ ಅಂತ ಇಟ್ಕೊಳ್ಳಿ, ಆ ಕಾರ್ನ ರಿಪೇರಿ ಮಾಡಕ್ ಟೈಮ್ ಇಲ್ಲ, ಬಟ್ ನಾನು ಕಾರ್ನ ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ವರ್ಕ್ ಆಗಲ್ಲ ಅದಂಗೆ. ಸೊ ಸೇಮ್ ವೇ, ನಿಮ್ಗೆ ಕಾರ್ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ಕಾರ್ನ ರಿಪೇರಿ ಮಾಡಕ್ಕೆ ಶೋರೂಮ್ಗೋ ಅಥವಾ ಸರ್ವಿಸ್ ಸೆಂಟರ್ಗೋ ಸ್ವಲ್ಪ ಟೈಮ್ ಬಿಡ್ಬೇಕು. ಆ 1 ಡೇ ಬಿಡೋದ್ರಿಂದ ನೆಕ್ಸ್ಟ್ 6 ತಿಂಗಳು 1 ವರ್ಷನೋ ಕಾರು ತುಂಬಾ ಚೆನ್ನಾಗಿ ಓಡುತ್ತೆ. ಸೊ ಸೇಮ್ ವೇ, ಬೆಳಿಗ್ಗೆ ಎದ್ದ ತಕ್ಷಣ ನೀವು 1 ಮಿನಿಟ್ ಪ್ರೋಗ್ರಾಮ್ ಮಾಡೋದ್ರಿಂದ ಇಡೀ ದಿವಸ ಚೆನ್ನಾಗಿ ಓಡುತ್ತೆ. ಸೊ ಇನ್ನ 3ನೇದು ಏನಂತ ಹೇಳಿದ್ರೆ, ನೀವು ಮೆಡಿಟೇಷನ್ ಮಾಡ್ತೀರಿ ಅಥವಾ ಬ್ರೆತ್ ವರ್ಕ್ ಮಾಡ್ತೀರಿ ಅಥವಾ ನೀವು ಪ್ರಾಣಾಯಾಮಗಳು ಮಾಡ್ತೀರಿ. ಈ ಸಿಚುವೇಶನ್ಸ್ ಗಳಲ್ಲೂ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಆ ಸಿಚುವೇಶನ್ಸ್ ಗಳಲ್ಲೂ ನೀವು ಒಳ್ಳೊಳ್ಳೆ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ನೀವು ಹೇಳ್ಕೊಳ್ಬೇಕು. ನಿಮ್ಮನ್ನ ನೀವು ರೀಪ್ರೋಗ್ರಾಮ್ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇದೆ. ಬಟ್ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಅಯ್ಯಯ್ಯೋ ನಮ್ ಬಾಸ್ ಬೈತಾರಪ್ಪ, ಇವಾಗ ಬ್ರೆತ್ ವರ್ಕ್ ಮಾಡಿರ್ತಾರೆ, ಅಯ್ಯಯ್ಯೋ 9 ಗಂಟೆ ಆಗೋಯ್ತು, ನಮ್ ಬಾಸ್ ಬೈತಾರೆ ಈಗ, ಅಯ್ಯಯ್ಯೋ ನಂಗೆ ಆ ಕಾಲ್ ಬಂದ್ಬಿಡುತ್ತೆ, ಆ ಕ್ಲೈಂಟ್ ಕಾಲ್ ಮಾಡ್ತಾರೆ. ಆ ಬ್ರೆತ್ ವರ್ಕ್ ಆದ ತಕ್ಷಣನೇ ನೀವು, ಅಥವಾ ಮೆಡಿಟೇಷನ್ ಆದ ತಕ್ಷಣ ಏನು ನಾವು ಅನ್ಕೊಂತೀರೋ, ಅಥವಾ ಪೂಜೆನೆ ಫಾರ್ ಎಕ್ಸಾಂಪಲ್, ಪೂಜೆ ಮಾಡೋಕಾದ್ರೂ ಒಂದು ದೇವರನ್ನ ಧ್ಯಾನ ಮಾಡ್ತಾ ಇರ್ತೀರಿ, ಮಂತ್ರೋದ್ಘೋಷ ಮಾಡ್ತಾ ಇರ್ತೀರಿ. ಅದಾದ ನಂತರ ನೀವು ಇಮಿಡಿಯೇಟ್ ಆಗಿ ನೀವು ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನನ್ನ ಫೀಡ್ ಮಾಡ್ತೀರಿ ಅದೇ ಮ್ಯಾನಿಫೆಸ್ಟ್ ಆಗೋಗುತ್ತೆ. ದಟ್ಸ್ ವೈ ದಟ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಯು ಟು ಎನ್ಫೋರ್ಸ್ ದಿ ರೀಪ್ರೋಗ್ರಾಮಿಂಗ್. ಇನ್ನು ನೆಕ್ಸ್ಟ್ ಒನ್ ಏನಂತ ಹೇಳಿದ್ರೆ, ನೀವು ಎಮೋಷನ್ಸ್ ಗಳನ್ನ ರಿಲೀಸ್ ಮಾಡಿದಾಗ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವ್ದೋ ಒಂದು ಟೈಮಲ್ಲಿ ತುಂಬಾ ದುಃಖ ಆಯ್ತು ಅಂತ ಇಟ್ಕೊಳ್ಳಿ, ತುಂಬಾ ಕೆಲವ್ರಿಗೆ ದುಃಖ ಹತ್ಬಿಡ್ತಾರ ಅವ್ರು. ಹತ್ತಾಗ ಅದು ನೀವೊಂಥರ ರಿಲ್ಯಾಕ್ಸ್ ಆದಂಗಿರುತ್ತೆ ಅವ್ರಿಗೆ. ಸೊ ಅವಾಗ್ಲೂ ಸಬ್ ಕಾನ್ಶಿಯಸ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಬ್ರೇಕ್ ಥ್ರೂ ವಿಂಡೋ. ಆ ಕ್ಷಣದಲ್ಲಿ ಅವ್ರು ಏನಾದ್ರು ಆ ಪ್ರೋಗ್ರಾಮ್ ಅನ್ನ ಮಾಡಿದ್ರು ಅಂತ ಇಟ್ಕೊಂಡ್ರೆ 100% ಅವ್ರು ಏನ್ ಅನ್ಕೊಂಡಿರ್ತಾರೆ ಅವ್ರ ಮನಸ್ಸಿಗೆ ಆರಾಮಾಗಿ ಹೋಗಿ ಪರ್ಮನೆಂಟ್ ಆಗಿ ಕೂರುತ್ತೆ. ಬಟ್ ಆ ಟೈಮ್ ನಲ್ಲಿ ಅಳ್ಬೇಕಾದ್ರೆ, ಅಯ್ಯೋ ದೇವರೇ ನನ್ನ ಕರ್ಕೊಬಿಡಪ್ಪ ಬೇಗ ಅಂತೆಲ್ಲ ಅನ್ಕೊಂಡ್ರೆ ಅದ್ ಹಂಗೆ ಆಗುತ್ತೆ. ಸೊ ಆ ಎಮೋಷನಲ್ ಸ್ಟೇಟ್ ಅಲ್ಲಿ ಏನೆಲ್ಲ ಮಾತಾಡ್ತಿರ್ತಾರೆ, ಆ ಎಮೋಷನ್ ಸ್ಟೇಟ್ ಅಲ್ಲಿ ಏನೆಲ್ಲ ಅನ್ಕೊಂತಿರ್ತಾರೆ, ಅದು ಡೆಫಿನೆಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾಗಿ ನಾ ಹೇಳುವಂತದ್ದು, ರೈಟ್ ವರ್ಡ್ಸ್ ಪ್ಲಸ್ ರೈಟ್ ಟೈಮಿಂಗ್ಸ್ ಪ್ಲಸ್ ರೈಟ್ ಎಮೋಷನ್ ವಿಲ್ ಆಲ್ವೇಸ್ ಗಿವ್ ಯು ಬೆಸ್ಟ್ ರಿಸಲ್ಟ್ಸ್. ಇನ್ಸ್ಟೆಡ್ ಎಲ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಂಗ್ ವರ್ಡ್ಸ್ ರಾಂಗ್ ಟೈಮಿಂಗ್ ಅಲ್ಲಿ
ರಾಂಗ್ ಎಮೋಷನ್ಸ್ ಗಳ ಜೊತೆಗೆ ಏನಾದ್ರು ಮಾತಾಡಿದ್ರೆ ಅದು ರಾಂಗ್ ಪ್ರೋಗ್ರಾಮ್ ಆಗೋಗುತ್ತೆ. ಈಗ ಕೆಲವೊಂದ್ಸಲ ಒಂದಿಷ್ಟು ಕನ್ಸುಗಳು ಈಡೇರೋದಿಲ್ಲ ಸರ್. ಯಾವಾಗ್ಲೂ ಅನ್ಕೋತಾ ಇರ್ತೀವಿ ನಾವು, ನನ್ನ ಕೆಲಸದ ಜೊತೆಗೆ ಸಬ್ ಕಾನ್ಸಿಯಸ್ ಮೈಂಡ್ ಎಲ್ಲ ಬಂದಿರುತ್ತೋ ಅಥವಾ ಯಾರೋ ಇನ್ಫ್ಲುಯೆನ್ಸ್ ನಮ್ಗೆ ಆಗಿರ್ಬೋದು. ಏನೋ ಒಂದಿಷ್ಟನ್ನ ದುಡ್ದಿದ್ರಲ್ಲಿ ದಾನ ಮಾಡಬೇಕು ಅಂತ ಇರುತ್ತೆ, ಅಥವಾ ಆಶ್ರಮಗಳಿಗೆ ಭೇಟಿ ಕೊಡ್ಬೇಕಂತ ಇರುತ್ತೆ. ಜೀವನದಲ್ಲಿ ಆಗೋದೇ ಇಲ್ಲ ಅವು. ಒಬ್ಬ ಮನುಷ್ಯನಿಗೆ ನಾನು ಏನಾದ್ರೂ ಸಮಾಜಕ್ಕೆ ಕೊಡ್ಬೇಕು ಅಂತಿರುತ್ತೆ. ಸಬ್ ಕಾನ್ಸಿಯಸ್ ಮೈಂಡ್ಗೆ ಅಥವಾ ಇದಕ್ಕೆ ಏನಾದ್ರೂ ಕನೆಕ್ಷನ್ ಇದೆಯಾ ಹೇಗೆ? 100% ಕನೆಕ್ಷನ್ ಇದೆ ಸರ್. ಈಗ ಹಿಂಗಂತ ಹೇಳಿದ್ರೆ ನಿಮ್ಗೆ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವ್ ವೀಕ್ಷಕರು ಹೇಳುವಂತದ್ದಷ್ಟೇ, ಏನಾದ್ರೂ ಮಾಡ್ತಾ ಇರಿ 1 ಮಿನಿಟ್ ಇದನ್ನ ಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಇದನ್ನ ಸ್ವಲ್ಪ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇಂದ ಹೇಳ್ತೀನಿ. ನಮ್ಮ ಬ್ರೈನ್ ಅಲ್ಲಿ ಯಾವಾಗ್ಲೂ ಡೋಪಮಿನ್ ಅನ್ನುವಂಥದ್ದು ಒಂದು ಹಾರ್ಮೋನ್, ಹ್ಯಾಪಿ ಹಾರ್ಮೋನ್ ಅಂತ ಕರೀತೀವಿ. ಇದು ಯಾವಾಗ್ಲೂ ರಿಲೀಸ್ ಆಗ್ಬೇಕು ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ಗೆ ಅಥವಾ ನಮ್ಮ ಮೈಂಡ್ಗೆ ಖುಷಿ ಆಗುವಂತ ಕೆಲಸಗಳನ್ನ ನಾವು ಮಾಡಬೇಕು. ಸೊ ನೀವು ಯಾವಾಗ ಆ ಡೋಪಮಿನ್ ಅನ್ನುವಂಥದ್ದು ಒಂದು ಕೆಮಿಕಲ್ ಅಥವಾ ಒಂದು ಹಾರ್ಮೋನ್ ಅಂತ ಇಟ್ಕೊಳ್ಳಿ, ನಮ್ಮ ಬ್ರೈನ್ ಅದನ್ನ ರಿಲೀಸ್ ಮಾಡ್ತಾ ಇರುತ್ತೆ. ನಮ್ಗೆ ಅದು ಯಾವಾಗೆಲ್ಲ ರಿಲೀಸ್ ಆಗುತ್ತೆ ಆ ಕೆಲಸನ ನಾವು ಮತ್ತೆ ರಿಪಿಟೇಷನ್ ಅಲ್ಲಿ ಮಾಡ್ತಾರೆ. ಆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ ನಮ್ಗೆ ಮಾಡ್ಲಿಕ್ಕೆ. ಹಂಗಾಗಿ ಬ್ರೈನ್ ಅದು ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಡೋಪಮಿನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಆ ಕೆಲಸಗಳನ್ನ ಮಾಡಿಸೋದು ಅವ್ರ ಕೈನಲ್ಲಿ. ಈಗ ಯಾರೊಬ್ರು ಇನ್ಸ್ಟಾಗ್ರಾಮ್ ಯಾವ್ದು ನೋಟಿಫಿಕೇಶನ್ ಬಂತು ಅಥವಾ ವಾಟ್ಸ್ಆಪ್ ಅಲ್ಲಿ ನೋಟಿಫಿಕೇಶನ್ ಬಂತು, ಸೊ ಅದನ್ನ ರಪ್ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಓಪನ್ ಮಾಡಿದಾಗ ಅಲ್ಲಿಗೆ ರಿಪ್ಲೈ ಮಾಡ್ತಾರೆ, ಯಾವ್ದೋ ಒಬ್ರು ಏನೋ ಒಂದು ಗುಡ್ ಮೆಸೇಜ್ ಇತ್ತು ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿಯಿಂದ ಪ್ರತಿ ಟೈಮ್ ಗುಡ್ ಮೆಸೇಜಸ್ ಗಳೇ ಬರ್ತಾ ಇದ್ರೆ ಆ ವ್ಯಕ್ತಿಗೆ ದೇ ಟ್ರೈ ಟು ರಿಪ್ಲೈ ಎವ್ರಿ ಟೈಮ್. ಯಾವ್ದೋ ಒಬ್ಬ ವ್ಯಕ್ತಿಯಿಂದ ರಾಂಗ್ ಮೆಸೇಜಸ್ ಗಳು ಅಥವಾ ಅವ್ನ ಇಷ್ಟ ಇಲ್ಲದ್ರೆ ಕೆಲವ್ರು ಅವ್ರ ಬಾಸ್ ಅವ್ರು ಮೆಸೇಜ್ ಮಾಡೋದೇ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪ್ರತಿ ಟೈಮ್ ಅಯ್ಯೋ ಯಾವನಪ್ಪ ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ರೆ ಆ ಡೋಪಮಿನ್ ರಿಲೀಸ್ ಆಗೋದಿಲ್ಲ, ಅದ್ರ ಬದಲು ಸ್ಟ್ರೆಸ್ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಡೋಪಮಿನ್ ಅನ್ನೋದು ಒಂದು ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋಣ. ಇದನ್ನ ತುಂಬಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತೀರಿ, ನಾನು ಏನೇ ದುಡಿದ್ರು ನಾನು ಅದರಲ್ಲಿ ಸ್ವಲ್ಪ ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀವಿ. ನಾವು ಕ್ಲಾಸಸ್ ಎಲ್ಲ ಹೇಳ್ಕೊಡ್ತೀವಿ ಟೈಪಿಂಗ್ ಅಂತ. ನೀವೇನೇ ದುಡಿರಿ ಪೂರ್ಣ ದುಡ್ಡು ಮೇಲೆ ನಿಮ್ಗೆ ಹಕ್ಕಿಲ್ಲ. ಅದ್ರಲ್ಲಿ ಮಿನಿಮಮ್ 1% ಮ್ಯಾಕ್ಸಿಮಮ್ 10% ನೀವು ಸಮಾಜಕ್ಕೆ ಕೊಡ್ಬೇಕು. ನಿಮ್ಗಿಂತ ಕೆಳಗಡೆ ಇರೋರಿಗೆ, ಕೈಯಲ್ಲಿ ಆಗದೆ ಇರೋರು ಕೊಡ್ಲೇಬೇಕು. ಯಾಕಂದ್ರೆ ದಿಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಕ್ಚುಲಿ. ಸೊ ಈಗ ನೀವ್ ಯಾರಿಗೆ ದಾನ ಮಾಡಿದ್ರು ನಿಮ್ಗೆ ಏನ್ ಅನ್ಸುತ್ತೆ ಮನಸ್ಸೊಳಗಡೆಯಿಂದ? ನಿರಾಳ ಭಾವ, ಅಬ್ಸಲ್ಯೂಟ್ಲಿ ಟ್ರೂ. ನಿಮ್ಗೆ ಖುಷಿ ಆಗತ್ತೆ ಒಳಗಡೆಯಿಂದ, ವಾಹ್ ಹಬ್ಬ ಅಂತದೆ. ಕೊಟ್ಟ ಅಂದ್ರೆ ನಿಮ್ಗೆ ಯಾರಿಗಾದ್ರು ಮನಸ್ಸು ಭಾರ ಆಗತ್ತಾ? ಇಲ್ಲ, ಯಾರಿಗೂ ಆಗ. ಯಾರೆಲ್ಲ ಮನುಷ್ಯ ಅನ್ನಿಸ್ಕೊಂಡಿರ್ತಾನೆ ಅವ್ನ್ ಎಲ್ಲಾ ಮನುಷ್ಯರಿಗೂ ಕೊಟ್ಟಾಗ ಒಂಥರಾ ರಿಲ್ಯಾಕ್ಸೇಷನ್ ಫೀಲಿಂಗ್ ಬರುತ್ತೆ. ಅವಾಗ ಡೋಪಮಿನ್ ಅನ್ನುವಂತ ಕಿಕ್ ಬರುತ್ತೆ. ಸೊ ಹಂಗಾಗಿ ನೀವು ಪದೇ ಪದೇ ದಾನ ಮಾಡಕ್ಕೂ ನೀವು ಇಷ್ಟಪಡೋದು. ಸ್ವಲ್ಪ ಇದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವ್ ಏನನ್ನ ಟ್ಯಾಗ್ ಮಾಡ್ಬೇಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ಬೇಕು, ನೋಡಪ್ಪ ನಾನು ಏನೇ ಸಂಪಾದನೆ ಮಾಡಿದ್ರು 10% ನಾನು ದಾನ ಮಾಡ್ತೀನಿ ಅಂತ. ಅವಾಗ ಸಬ್ ಕಾನ್ಶಿಯಸ್, ಈಗ ಫಾರ್ ಎಕ್ಸಾಂಪಲ್ ನೀವು 10,000 ದುಡಿತಾ ಇರ್ತೀರ ಅಂತ ಹೇಳ್ಕೊಳ್ಳಿ, 1,000 ರೂಪಾಯಿ ನೀವು ದಾನ ಮಾಡಿದ್ರಿ, ಖುಷಿ ಆಯ್ತು. ಸಬ್ ಕಾನ್ಶಿಯಸ್ಗೆ ಏನ್ ಅನ್ಸುತ್ತೆ, ಅಲ್ಲಪ್ಪ ಬರೀ 10,000 ರೂಪಾಯಿ 1,000 ರೂಪಾಯಿ ನನ್ಗೆ ಇಷ್ಟೊಂದು ಡೋಪಮಿನ್ ಸಿಗ್ತಾ ಇದೆಯಲ್ಲ, ಒಂದ್ ಕೆಲಸ ಮಾಡೋಣ, ಇವ್ನ್ ಇನ್ನೂ ಐಡಿಯಾ ಕೊಡೋಣ, ನಾನು 1,00,000 ರೂಪಾಯಿ ದುಡಿಯೋದಿಕ್ಕೆ ನನ್ಗೆ ಇನ್ನೂ ಡೋಪಮಿನ್ ಜಾಸ್ತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಸಬ್ ಕಾನ್ಶಿಯಸ್ ನಿಮ್ಗೆ ಒಳ್ಳೊಳ್ಳೆ ದಾರಿಗಳನ್ನ ಹುಡುಕೊಡುತ್ತೆ ದುಡಿಲಿಕ್ಕೆ. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ದಾನ ಮಾಡ್ತೀವಿ, ಹಾಯ್ ಫ್ರೆಂಡ್ಸ್ ನೋಡಿ ನಾನೀಗ ಇವ್ರಿಗೆ 10 ರೂಪಾಯಿ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟೆಲ್ಲ ಪೋಸ್ಟ್ ಮಾಡ್ತೀವಿ. ಫಸ್ಟ್ ಅದನ್ನ ನಿಲ್ಲಿಸ್ಬೇಕು. ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯ ಅವರು ಒಂದು ಮಾತು ಹೇಳ್ತಾರೆ, ನೀವೇನೇ ದಾನ ಮಾಡಿದ್ದು ಯಾಕೆ ವರ್ಕ್ ಆಗಲ್ಲ ಅಂದ್ರೆ ನೀವು 4-6 ಜನ ಕೇಳ್ಕೊಂಬಂದ್ರೆ ನೀವು ಡೆಪಾಸಿಟ್ ಮಾಡಿದ್ದು ವಿಡ್ರಾ ಮಾಡ್ದಂಗೆ ಅಂತ. ಯಾರಿಗೂ ಹೇಳ್ಬಾರ್ದು, ಸೈಲೆಂಟ್ ಆಗಿರ್ಬೇಕು. ದಾನ ಅನ್ನುವಂಥದ್ದು ತುಂಬಾ ಸೈಲೆಂಟ್ ಆಗಿ ನಡಿಬೇಕು. ಸೊ ಯಾವಾಗ ನೀವು ಹೆಚ್ಚು ದಾನಗಳನ್ನ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತೀರಿ, ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಅಂಡ್ ಇಟ್ ಫೀಲ್ಸ್ ದಟ್ ಓಕೆ ಒಂದ್ ಕೆಲಸ ಮಾಡೋಣಪ್ಪ, ಸೊ ನಾನು ಇವನ್ಗೆ ಇನ್ನೂ ಐಡಿಯಾ ಕೊಡೋಣ ದುಡ್ಡು ಮಾಡೋದಕ್ಕೆ, ಇವನ್ಗೆ ಇನ್ನೂ ಬಿಸ್ನೆಸ್ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ, ಯಾಕಂದ್ರೆ ದಾನ ಮಾಡ್ತಾ ಇದೀನಲ್ಲ, ಯಾಕಂದ್ರೆ ನನಗೆ ಡೋಪಮಿನ್ ಕಿಕ್ ಸಿಗುತ್ತೆ ಅನ್ನುವಂತ ರೈತನೆಲ್ಲ ಅದು ಹೆಚ್ಚು ಮಾಡುತ್ತೆ. ಹಂಗಾಗಿ ನೀವು ಯಾರು ಅಬ್ಸರ್ವ್ ಮಾಡಿ, ತುಂಬಾ ದೊಡ್ಡ ಕಂಪ್ನಿಗಳವರು ದಾನಗಳನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೇ ಬಿ ಅವ್ರು ಟ್ರಸ್ಟ್ ಮುಖಾಂತರನೇ ಮಾಡ್ಬೋದು, ಹೇಗಾದ್ರೂ ಮಾಡ್ಲಿ, ಅದ್ರ ಜಡ್ಜ್ಮೆಂಟ್ ಬೇಡ. ಆದ್ರೆ ಅವರೆಲ್ಲ ದಾನಗಳನ್ನ ಮಾಡೋದ್ರಿಂದ ಅವ್ರಿಗೆ ಅದೊಂಥರ ಖುಷಿ ಸಿಗುತ್ತೆ. ಅದು ಎಷ್ಟೋ ಜನ ನಾವು ಮಾಡುವಂತ ದಾನಗಳು ನಮ್ಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಒಳಗಡೆನೆ ಅವರು ದಾನಗಳನ್ನ ಮಾಡ್ತಿರ್ತಾರೆ. ಹಂಗಾಗಿ ದಟ್ ಇಸ್ ದ ಬೆಸ್ಟ್ ಮೆಥಡ್ ಟು ರೀಪ್ರೋಗ್ರಾಮಿಂಗ್ ಯುವರ್ ಮೈಂಡ್ ಆಸ್ ವೆಲ್. ಸೊ ನೀವೆಷ್ಟು ದಾನಗಳನ್ನ ಮಾಡ್ತಾ ಹೋಗ್ತೀರಿ, ನಿಮ್ಮ ದ ವೇ ಯು ಇನ್ಕ್ರೀಸ್ ಯುವರ್ ಡೊನೇಷನ್, ದ ಸೇಮ್ ಥಿಂಗ್ ಇನ್ಕ್ರೀಸಸ್ ಇನ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಇಷ್ಟೆಲ್ಲ ವಿಷಯ ಕೇಳಬೇಕಾಗಿದ್ರೆ ಒಂದಂತೂ ನಾನು ಅರ್ಜೆಂಟ್ ಆಗಿ ಕೇಳಬೇಕು, ಬಟ್ ಈ ಎಪಿಸೋಡ್ ಇಲ್ಲಿ ಮುಗಿಸ್ತೀವಿ, ಅದು ಕಂಟಿನ್ಯೂ ಆಗಲಿ. ಏನದು ಅಂತ ಹೇಳಿದ್ರೆ,
ಹೇಗೆ ನಾನು ನಿಮ್ಮಲ್ಲಿ ಸೇರ್ಕೋಬೇಕು, ಯಾವಾಗಿಂದ ನಮಗ್ ಶುರು ಮಾಡ್ತೀರಿ? ಯಾಕೆಂದ್ರೆ ಇದು ಬಹಳ ಆಗಲ್ಲ, ದೊಡ್ಡದಾಗಿದೆ ಇದು. ಮೋಸ್ಟ್ಲಿ ಇಷ್ಟಕ್ಕೆ ಆಗಲ್ಲ. ಮುಂದಿನ ಎಪಿಸೋಡ್ ಅಲ್ಲಿ ಹೇಗೆ ಸೇರ್ಕೊಳ್ಳೋದು ನಮ್ಮ ವೀಕ್ಷಕರು ಅನ್ನೋದನ್ನ ಮಾತಾಡೋಣ ಸರ್. ಖಂಡಿತ ಸರ್. ಈ ಎಪಿಸೋಡ್ ಅಂತೂ ಬಹಳ ಖುಷಿ ಕೊಡ್ತು ನನಗೆ, ಮತ್ತು ಕಿಕ್ ಕೊಡ್ತು, ಒಂದು ಹೊಸ ಎನರ್ಜಿ ಕೊಟ್ಟು ಕೂಡ ಒಂದು ಕೊಟ್ಟಿದೆ. dopamine kick ಕೊಡ್ತು. ಹೌದು. Yes. ಓಕೆ, So, ಥ್ಯಾಂಕ್ ಯು ಸರ್. ಈ thank you so ಎಪಿಸೋಡ್ much. Thanks a lot. ಥ್ಯಾಂಕ್ ಯು.